ಹಳ್ಳಿಗಳನ್ನ ಎಕ್ಸ್ಪ್ಲೋರ್ ಮಾಡಿ ಸೊ ಇಲ್ಲಿವೇ ಒಂದು ಹಳ್ಳಿ ಜೀವನ ಬದುಕಬೇಕು ಅನ್ನೋ ಬದುಕೋದಕ್ಕಾಗಿ ಆ ಹಳ್ಳಿಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೊರಟಿರೋದು. ನೋಡುವ ಹೇಗಿದೆ ಅಂತ. ಬಟ್ ಆ ಥರ ರಸ್ತೆ ಇಲ್ಲದಿರೋ, ಕರೆಂಟ್ ಇಲ್ಲದಿರೋ, ತುಂಬ ಕಡಿಮೆ ನೆಟ್ವರ್ಕ್ ಇರೋ, ಇನ್ನೂ ಹಳೆಯ ಪದ್ಧತಿಗಳ ಜೀವಂತವಾಗಿರೋ ಒಂದು ಹಳ್ಳಿ. ಸುತ್ತ ಎಷ್ಟು ಬೆಟ್ಟ ಗುಡ್ಡಗಳವ ನೋಡಿ. ಊರು ನೋಡೋ, ಅಲ್ಲೊಂದಷ್ಟು ಮನೆ, ಅಲ್ಲೊಂದೆಲ್ಲ ಮನೆ. ಊರೇ ಹೆಂಗದ ಇದು. ಅಥವಾ ಅಂದರೆ ಎಕ್ಸ್ಪ್ಲೋರ್ ಮಾಡೋದು ಅಂತಂದರೆ ಈಗ ಒಂದಷ್ಟು ಸಮಸ್ಯೆಗಳಿರ್ತವೆ. ನಾವು ಐಡಿಯಲ್ ಅಲ್ಲಲ್ಲ, ನಾವು ಅಂದ್ಕೊಂಡಂಗೆ ಹಿಂಗೆ ಇರುತ್ತೆ ಹಳ್ಳಿ, ಹಿಂಗೆ ಅಲ್ಲಿದೆ ಒಂದೊಂದಷ್ಟು ಸಮಸ್ಯೆಗಳಿರ್ತವೆ. ಸೊ ಈಗ ನಾವು ಮುಂದೆ ಬದುಕೋಕೆ ಹೋದಾಗಲೂ ಕೂಡ ಆ ಥರ ಸಮಸ್ಯೆಗಳು ಆಯ್ತವೆ. ಸೊ ಹಂಗಾಗಿ ಒಂದಷ್ಟು ಹಳ್ಳಿಗಳನ್ನ ಸುತ್ತಿದ್ರೆ ನಮಗೊಂದು ಕ್ಲಾರಿಟಿ ಬರುತ್ತೆ. ನಾನು ಹಳ್ಳಿಲೇ ಇರ್ಬೋದು, ಬಟ್ ಈ ಅರ್ಬನೈಸೇಷನ್ ಅಥವಾ ಏನು ನಗರೀಕರಣ, ಹಳ್ಳಿಗಳೆಲ್ಲ ಪಟ್ಟಣಗಳಾಗೋದೆಲ್ಲ, ಅದರಿಂದ ನಮಗೆ ನಾವೇನು ನೋಡ್ತಿದ್ವಿ ಅದೇ ಅಂದ್ಕೊಬಿಟ್ಟಿದ್ದೀವಿ ಹಳ್ಳಿ. ಬಟ್ ಸೊ ಹಂಗಾಗಿ ಪ್ಯೂರ್ ಹಳ್ಳಿಗಳು ಹೆಂಗಿರ್ತವೆ ಅದನ್ನು ನೋಡಿ, ಸೊ ಸಾಧ್ಯವಾದಷ್ಟು ಇಲ್ಲಿ ಏನು ಕಲ್ತ್ಕೋಬೋದು ಹಳ್ಳೀಲಿ ಅದನ್ನು ಕಲಿತು ಅದನ್ನು ಅಪ್ಲೈ ಮಾಡೋಕ್ಕೆ. ಮತ್ತು ಇಲ್ಲಿ ವೆರೈಟೀಸು, ಇಲ್ಲಿ ಏನು ಬೆಳೀತಾರೆ. ಸೊ ಬೇಸಿಕ್ ಏನಪ್ಪ ಅಂದರೆ ನಮ್ಗೇನು ಬೇಕು, ನಾನು ಸುಮಾರು ಕಡೆ ಕೇಳಿದ್ದೀನಿ ಅದನ್ನ, ಏನಂತಂದರೆ ನಮ್ಗೇನು ಬೇಕು ಅದನ್ನು ಯಾವತ್ತು ರೈತ ಬೆಳ್ಕೊತಾನೆ. ಈಗ ಆರ್ಗಾನಿಕ್ ಫಾರ್ಮರೆಲ್ಲ ಅದನ್ನೇ ಹೇಳ್ತಿದ್ದಾರೆ, ನಮ್ಗೇನು ಬೇಕು ರೈತ ಅದನ್ನು ಬೆಳ್ಕೊತಾನೆ, ಅವತ್ತು ಉದ್ಧಾರ ಆಗ್ತಾನೆ ಅಂತ. ಯಾಕಂದರೆ ಇವಾಗೆಲ್ಲ ಕರೆಂಟ್ ಅಗ್ರಿಕಲ್ಚರಲ್ಲಿ ನಾವು ಆಲ್ರೆಡಿ ಡಿಪೆಂಡೆಂಟ್ ಆಗಿಬಿಟ್ಟಿದ್ವಿ. ಬೇರೆ ಅವ್ರು ಕೊಟ್ಟಿದ್ದು ಬೀಜ ಹಾಕ್ತೀವಿ, ಅವ್ರು ಕೊಟ್ಟಿದ್ದು ಔಷಧಿ ಹೊಡಿತೀವಿ. ಸೊ ಅದು ಬಂದರೆ ಹೋಯ್ತು, ಬರ್ದೋರಿಲ್ಲ. ಸೊ ಆ ಬಂಡವಾಳಕ್ಕಾಗೇ ದುಡಿಯೋದು ಹೆಚ್ಚು, ಆ ಬಂಡವಾಳ ತೆಗೆದ್ರೆ ಸಾಕಾಗುತ್ತೆ ಅನ್ನೋ ಥರ ಆಗಿದೆ. ಸಂಪಾದನೆ ಮಾಡ್ತಿದ್ದಾರೆ, ಇಲ್ಲ ಅಂತ ಹೇಳಲ್ಲ, ಅದರಲ್ಲೂ ಕೂಡ. ಸೊ ಬಟ್ ಆ ಸಂಪಾದನೆನ ಮುಂದೆ ಎಲ್ಲಿಗೆ ಹಾಕ್ತಾರೆ? ಅದನ್ನೇನೋ ಒಂದಷ್ಟು ಮೆಟೀರಿಯಲ್ಗಳನ್ನ ತೊಗೊಳಕ್ಕೆ, ಅಂದರೆ ಒಂದಷ್ಟು ಏನಂತಾರೆ ಅದನ್ನ, ಥಿಂಗ್ಸ್ಗಳನ್ನ ತೊಗೊಂಡು, ಸೊ ಆವಾಗ ನಮ್ಮ ಈ ಟ್ರೆಡಿಷ್ನಲ್ ಅಗ್ರಿಕಲ್ಚರ್ ಲೈಫ್ ಇದೆಯಲ್ಲ ಅದು ಹಾಳಾಗುತ್ತೆ. ಸೊ ಅದನ್ನು ಬಿಟ್ಟು ಒಂದಷ್ಟು ನಾನು ಮನೆ ಕಡೆ ಹೆಂಗೆ ನೋಡೋದಂದರೆ, ಮನೆ ಪಕ್ಕ ಒಂದು ಗಲ್ಲಿ ಇರುತ್ತೆ, ಆ ಗಲ್ಲಿಲೂ ಮಣ್ಣು ಇರೋಕ್ಕೆ ಬಿಡೋಲ್ಲ, ಅದ್ರ ಮೇಲೆ ಕಾಂಕ್ರೀಟ್ ಹಾಕ್ತಾರೆ. ಸೊ ನೇಚರ್, ಮತ್ತು ಮನೆ ಮುಂದೆ ಯಾವಾಗಲೂ ಮರಗಳಿರ್ತಿದ್ದೋ ಆ ಒಂದು ಮರನೂ ಇರೋಕ್ಕೆ ಬಿಡೋಲ್ಲ. ಸೊ ನಾವು ಯಾವಾಗ ಅಗ್ರಿಕಲ್ಚರಲ್ಲಿ ಅಥವಾ ವ್ಯವಸಾಯದಲ್ಲಿ, ಕೃಷಿಲಿ ನೇಚರನ್ನು ಕನೆಕ್ಷನ್ನ ಕಳ್ಕೊತೀವಲ್ಲ, ಅಂದರೆ ನೇಚರ್ ಹೆಂಗಾದರೂ ಆಗಲಿ ನಾವು ಇಷ್ಟೊಂದು ಬೆಳ್ಕೊಬೇಕಿದ್ರಲ್ಲಿ ಇಷ್ಟು ಬಂಡವಾಳ ಹಾಕಿದ್ದೀವಿ, ಇಷ್ಟೊಂದು ಬೆಳಿಬೇಕು ಅಂತ ಯಾವಾಗ ನೋಡ್ತೀವಲ್ಲ, ಸೊ ಅವಾಗಿಂದ ಸ್ಟಾರ್ಟ್ ಆಗುತ್ತೆ ನಾವು ನಿಜವಾದ ಅಗ್ರಿಕಲ್ಚರ್ ಮಾಡ್ತಿಲ್ಲ ಅಂತ. ಸೊ ಹಂಗಾಗಿ ದ ಟ್ರೂ ಅಗ್ರಿಕಲ್ಚರ್ ಅಥವಾ ಟ್ರೂ ಕೃಷಿ ನಮ್ಮ ಆ್ಯಕ್ಚುಲಿ ಈ ಕಾನ್ಸೆಪ್ಟ್ಗಳೆಲ್ಲ ಇವತ್ತಿಗೆ ಪ್ರಚಲಿತ ಅಲ್ಲ, ಇದಾಗೋದಿಲ್ಲ ಅಂತ ಸುಮಾರು ಜನ ಮಾತಾಡ್ತಾರೆ, ನಂಗೆ ಗೊತ್ತು. ಬಟ್ ಸ್ಟಿಲ್ ನಾವೇನು ಮುಂದಿನ ತಲೆಮಾರಿಗೆ ಅಥವಾ ಮುಂದಿನ ಪೀಳಿಗೆಗೆ ನಾವು ಏನು ಟ್ರಾನ್ಸ್ಫರ್ ಮಾಡ್ಬೋದು ಅಂದರೆ, ನಾವು ಒಂದಷ್ಟು ಬ್ಯಾಂಕಲ್ಲಿರೋ ಅಕೌಂಟ್ ದುಡ್ಡು ಅಥವಾ ಒಂದಷ್ಟು ಮೆಟೀರಿಯಲ್ಗಳು, ಮೀನ್ಸ್ ಒಂದಷ್ಟು ಥಿಂಗ್ಸ್ಗಳಿಗಿಂತ ಒಂದೊಳ್ಳೆ ಆರೋಗ್ಯವಾದ ಮಣ್ಣು, ಒಂದು ಪರಿಸರನ ನಾವು ಮುಂದಿನ ಪೀಳಿಗೆಗೆ ಕೊಟ್ಟರೆ ಅದೇ ದೊಡ್ಡ ಬಹುಮಾನ ಅಥವಾ ಅದೇ ದೊಡ್ಡ ಆಸ್ತಿ ನಾವು ಬಿಟ್ಟೋಗೋದು ಅಂತ ನನ್ನ ಪ್ರಕಾರ. ಅಥವಾ ಸುಮಾರು ಜನ ಹೇಳ್ತಾರೆ, ನನ್ನ ಕಾನ್ಸೆಪ್ಟ್ ಅಂತಲ್ಲ, ನಾವು ಬೇರೆಯವರಿಂದನೇ ಅದರಿಂದ ಇನ್ಸ್ಪೈರ್ ಆಗಿರೋದು. ಬಟ್ ಸ್ಟಿಲ್ ಅದು ಆ ನಿಟ್ಟಿನಲ್ಲಿ ಹೋಗ್ಬೇಕು ಅಂತ ಅನಿಸಿದೆ ನನಗೆ. ಎಷ್ಟು ಎಕರೆ ಇದೆ ಹೊಳೆ ನಿಮ್ಗೆ? 2 ಎಕರೆ ಇರ್ಬೇಕು ಸರ್. ಅಷ್ಟೇ ಪಕ್ಕ? ಜಾಸ್ತಿ ಇರ್ಬೇಕಲ್ಲ. ಈ ಗುಡ್ಡ ನಿಮ್ದು? ಗುಡ್ಡ ನಮ್ದು ಗುಡ್ಡ. ಆ ಗುಡ್ಡದಿಂದ ರೌಂಡ್ ನೋಡಿದ್ರೆ ಹಿಂಗೆ 1-2 ಎಕರೆ ಮಾಡ್ತೀರಾ ನೀವು? ಮಾಡೋದೀಗ ಶುದ್ಧವಾಗಿರೋದು 2 ಎಕರೆ ಆಗುತ್ತೆ ಸರ್. ಬರೀ ರಾಗಿ? ಬರೀ ರಾಗಿ ಸರ್. ಏನು ಹಾಕಲ್ಲ? ರಾಗಿ ಅಲ್ಲ, ಬಿತ್ಬಿಟ್ಟು ಔಷಧಿ ಗೊಬ್ಬರ ಏನು ಹಾಕಲ್ಲ? ಅಂತದೇ ಗೊಬ್ಬರ ಹಾಕ್ತೀನಿ, ಆಡಿನ ಗೊಬ್ಬರ ಹಾಕ್ತೀವಿ. ಅದ್ ಮಾಮೂಲಿ ಮುಂಚೆ ಹಾಕಿರ್ತಾರ ಬಿಡಿ, ಅದುವೇ. ಅದ್ಬಿಟ್ಟು ಬಾಕಿದೆ ಏನು ಇಲ್ಲ. ಒಂದ್ಸಲ ಅಕ್ತ ಮಾಡ್ತೀರ, ಬಿತ್ತಾದ್ಮೇಲೆ ಒಂದ್ಸಲ ಅಕ್ತ ಮಾಡ್ತೀರಲ್ವಾ? ಅಕ್ತ ಮಾಡ್ಬಿಟ್ಟು ಅದೇ ಅಷ್ಟೇ, ಇನ್ನೇನ್ ಮಾಡಲ್ಲ. ಮಳೆ ಹೋದ್ರೆ ಅದು ಬತ್ತದಲ್ಲ ಅಷ್ಟೇ. ಅದೇ ಬರ್ತದೆ. ಭತ್ತ ಹಾಕಲ್ಲ ನೀವು? ಇಲ್ಲೊಂದ್ ಯಾವ್ದೋ ಭತ್ತ ಹಾಕ್ತಾರಲ್ಲ, ನಾಟಿ ಇಲ್ಲೆಲ್ಲ ಬನ್ನಾರಸ ದಡ ಇದು ಊದ್ಕೊಂಡಿರ್ಬೇಕು. ಎಷ್ಟು ನಾಡ್ದು ಅಂಚಿನ ಗುಡಿಸಲ ಇದೆ ಹಿಂಗೆ ಮಳೆ ಇವಾಗ ಸಡ್ಲೇರ್ಗ್ ಬಿಡ್ತು.
ಹಾ ಓ ಓಕೆ ಓಕೆ ಹಾ ನನಗೆ ಏರ್ಗೆ ಹ್ಮ್ ನೋಡಿದ್ರು ಗರ ಕೊಡೋದು ನೋಡಿದ್ರು ಇದು ಈ ಪಾಸ್ ಒಳಗೆ ಮಲಗಿದಾಗ್ಲೇನೆ ಇಲ್ಲ ಇಂಥ ಮಳೆ ಆಡ್ಗೋಗಿ ಬಂದು ಊಟ ಮಾಡ್ತಿದ್ವಿ ಹಾ ಸಂಜೆ 6 ಗಂಟೆ ಮೇಲೆ ಓ ಈ ತರದಲ್ಲ ಏನೋ ನೀವು ಹುಲ್ಲು ಹಾಕತಿರಲ್ಲ ಹುಲ್ ತರದ ಅದು ಹುಲ್ಲು ಹಾಕಿರ ಇದು ಹಾಕಿದ್ವಿ ಅಂಚ ಹಂಚ ಓಕೆ ಅದಿದ್ದೇ ನಾವು 60 ಮೊದ್ಲೆಲ್ಲ ಹೆಂಗ್ ಕಟ್ಕತಿದ್ರಿ ಹಾ? ಹಂಚೆಲ್ಲ ಇಲ್ದಕ್ಕಿಂತ ಮುಂಚೆ ನೀವು ನಿಮ್ಮ ಅಪ್ಪದಿರು ಹೆಂಗ್ ಕಟ್ತಿದ್ರು ಆಗಲ್ಲ ಆಗಿನ ಕಾಲೆಲ್ಲ ಹಂಚಿಲ್ಲ ಸರ್ ನೋಡಿ ಇವು ಹಂಚಿ ಬೆಳೆತದಲ್ಲ ಹಾ ಇದ ಎತ್ತಿ ಹುಲ್ಲು ಹಂಗೆ ಹುಲ್ಲು ಒದಿಸಿ ಉಣೂರು ಅದು ಏನೋ ವರ್ಷಕ್ಕೆ 2 ವರ್ಷಕ್ಕೆ ಅದನ್ನ ತಿರ್ಗಾ ಮಾಡ್ಕೊಳ್ಳೋದು ಒಂದ್ ವರ್ಷ ಓದಿಸ್ಬಿಟ್ರೆ ಸಾ ಹ್ಮ್ ಒಂದ್ 40 ವರ್ಷ ಗಂಟ ತಾಂಬೋದು ಮುಂದೆ 40 ವರ್ಷ ಹೋಯ್ತಿತ್ತು ಅದು ಒಂದ್ ಇಲ್ಲಿ ಇಲ್ಲ ಅಂದ್ರೆ ಹಾ, ಹಾ. 40 ವರ್ಷ ಗಂಟ ತಾಗ್ತದೆ ಅದೆಲ್ಲ ತೇದಿ ಎಲ್ಲ ತೇದೋಗ್ಬೇಕು ಹೊರಕ್ಕೆ ಮತ್ತವಾಗಿ ಮಾಡಿ ನಾವು ಓದಿಸ್ಬಿಡ್ತೀವಿ ಹಾ, ಹಾ. ಅದೆಲ್ಲ ತೇದಿ ಎಲ್ಲ ತೇದ ಮೇಲೆ ತಿರ್ಗಿ ಎಲ್ಲ ಕಿತ್ತಿಗೆ ಇಟ್ಬಿಟ್ಟು ತಿರ್ಗಿ ಬೇರೆ 10 ವರ್ಷನೇ ಬರೀ ತಗೊಳ್ಳಿ 40 ವರ್ಷ ಬರೋದೇ ಬಿಡಿ ಇಲ್ಲ 10 ಬರ್ಲಿ ಓದಿಸ್ಬಿಟ್ರೆ ಸರ್ ನೋಡ ಹಂಗ ಆನ್ಕಟ್ಗೆ ಓದಿಸಿನಲ್ಲ ಹಂಗ ಓದಿಸ್ಬಿಟ್ರೆ ಹಾ 40 ವರ್ಷಕ್ಕೆ ಮ್ಯಾಲ್ ತಾಗ್ತದೆ ಗೆಜ್ಜಲು ಒಂದು ಏನಿದ್ರೆ ಗೆಜ್ಜಲು ತೊಗದೆ ಇರ್ಬೇಕು ಅದ್ಬಿಟ್ಟು ಮತ್ತೆ ಈಗ ಯಾಕೆ ಹಿಂಗ್ ಕಟ್ಕೊಂಡ್ರಿ ಮತ್ತೆ ಅದ್ ನೋಡಿ ಹಿಂಗ ತಾನು ಹಂಚಿ ಬೆಳೆನಾರ ಸ ಅಲ್ಲಿ ಹುಲ್ ಆ ಹುಲ್ ಬರಲ್ತಾ ಹಾ ಅತ್ತ ನೋಡಿ ಇಲ್ಲ ಅದೇ ಅಲ್ಲ ಈ ಕಟೇಲಿ ಈ ಹುಲ್ಲು ಅಲ್ವಾ ಅದು? ಇದೇ ಹುಲ್ಲು ಹಾ ಇದೇ ಹುಲ್ಲ ಕೂದಿ ಹಾ ಇದೇ ಹುಲ್ಲ ಇನ್ನೂ ದೊಡ್ಡದಾಗಿ ಬರ್ಬೇಕದು ಹಾ ಇದೇ ಸೇಮು ಕರ್ದಾಗ ಬಂದ ಇಷ್ಟೇ ಹುಲ್ನ ಇನ್ನು ಸರಿಯಾಗಿ ಕುಯ್ಬೇಕು ನಾವು ಸರಿಯಾಗಿ ಕೂದಿ ಹಂಚಿ ಹುಲ್ಲು ಅಂತಾರೆ ಇದನ್ನ ಇದು ಹಂಚಿ ಅದೊಂದು ಜಾತ್ರೆ ಹುಲ್ಲು ಸಹ ನೋಡಿ ಇದು ಹಂಚಿ ಹುಲ್ಲು ಯಾವ್ದು? ನೋಡಿ ಇಲ್ಲ ಅದೆಲ್ಲ ಹಾ ನೋಡಿ ಇದು ಈ ತರವಾಗಿ ಮೊತ್ತವಾಗಿ ಬರ್ತವೆ ಹಾ 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 ಹಂಚಿ ಹುಲ್ಲಿಂದ ಇದಾ ಹಾ ಅದ ಕೂದಿ ಹ್ಮ್ ಒಂದೇ ಒಂದ್ ಅಕ್ಕಲಿ ಇಲ್ದೆ ಸೋಸ್ಕೊಬೇಕು ನಾವು ಎಕ್ಲೆ ಅಂದ್ರ ಅತ್ತ ನೋಡಿ ಹಿಂಗಿರ್ಬಾರ್ದು ನೋಡಿ ಹಿಂಗೆ ಬೋದಾಗಿದ ಹಿಂಗ್ ತೇಗಿರ್ಬಾರ್ದು ಓಕೆ ಹಾ ಶುದ್ಧವಾಗಿ ನೋಡಿ ಇದುವೆ ಓ ಕಡ್ಡಿ ಹಾ ಇದುವೆ ಶುದ್ಧವಾಗಿ ಹಾ ಇದುವೆ ಎಲ್ಲ ಹಿಂದು ಅಂದ್ರೆ ಇಷ್ಟ ದಪ್ಪ ಆಗಿರೋದ್ನ ಮಾಡ್ಬಾರ್ದು ಅಂತ ನೀವು ಹಾ ಹಿಂಗೆ ಇಷ್ಟು ಸೈಜ್ ಅಲ್ಲಿ ಇರ್ಬೇಕು ಹಾ, ಹಾ. ಅದೆಲ್ಲ ಕೂದಿ ಗೋಡೆ ಮಣ್ಣಿನ ಗೋಡ ಹಾ ಮಣ್ಣಿನ ಗೋಡೆ ಮಣ್ಣಿನ ಗೋಡೆಗೆ ಅದು ಹಿಂಗ ಹಾಕದಲ್ವಾ ಅದು ಓದಿಸ್ಬಿಡೋದು ಆಗ ಹಂಗ್ ಜೀವನ ಮಾಡಿ ಹಂಗ ಜೀವನ ಮಾಡ್ತಾ ಈ ಸಿಸ್ಗ್ತಾ ಸ ಹಿಂಗೆ ಆಗೆಲ್ಲ ಹುಲ್ಲಿಂದೆ ಇವಾಗ ಸುಮ್ನೆ ಅದ್ ಕಟ್ಬೇಕು ಹಿಂಗ್ ಕಟ್ಬೇಕು ಅಂತ ಹೇಳಿ ಹಾ ಅದು ಒಬ್ಬನ ನೋಡಬ್ಬ ಒಬ್ನು ನೋಡೊಬ್ರು ಹಂಗ್ ಮಾಡಿ ಈ ಮಡಗಲ ಒಂದ್ ಗಳಸ ಇಲ್ಲ ಟೀ ಏನ್ ಬೇಡಿ ಬಿಡಿ ಪರವಾಗಿಲ್ಲ ಇವು ಸಟ್ರತಾವು ಅಂಗಡಿಲಿ ಇವೆಲ್ಲ ಈಸುಂಬಾರು ಸಾಲ ಹಾ ಕಡ ಈಸುಂಬಾರದು ಮಾರ್ಬಿಟ್ಟು ಒಂದೇ ಸಲ ಕೊಡೋದು ಸರಿ ಸರಿ ಗೊತ್ತಾಯ್ತಲ್ಲ ಹಾಗೆ ಹೊಡೆದು ಬಿಡುದೆ ಅಲ್ಲಿಗೆ ಅವ್ರಿಗೆ ಕೊಟ್ಬಿಟ್ರೆ ಆಯ್ತು ಅವ್ರೇ ಅಲ್ಲಿ ವಜಾ ಮಾಡ್ಕತಾರೆ ಅಂತ ಇವ ವರ್ಷಕ್ಕೆಲ್ಲ ಈಸುಂಬತ್ತೀವಿ ಅಲ್ವೇ ಹಾ ಒಂದು 5,000 6,000 7,000 ಹಂಗೆ ಸಾಲ ಮಾಡ್ಬಿಡ್ತೀನಿ ಹ್ಮ್ ಜಾಸ್ತಿ ಬಂದ್ರೆ ಅಲ್ಲ ಬೆಲ್ಲ ಟೀ ಸಬ್ಗೆ 5,000 10,000 ಮಾಡ್ತೀರಾ ಇನ್ನೇನ್ ಸಹ ಇವು ಮಾಡ್ದೆ ಇನ್ನೇನ್ ಬೇರೆ ತಗೋತೀರ ಅಂತ ಏನು ಇಲ್ಲ ಬಟ್ಟೆ ನೀನ್ ಹೇಳ್ದೆ ಕಾಯಿಲು ಹಾ ಇವು ಬೆಲ್ಲ ಟೀ ಸೊಪ್ಪು ಉದ್ದಕ್ಕ ಬಟ್ಟೆ ಸೋಪು ಬಟ್ಟೆ ಸೊಪ್ಪು ಎಣ್ಣೆ ಗಿಣ್ಣೆ ಉದ್ದಕ್ಕೆ ಎಣ್ಣೆ ಸೋಪು ಹಾ ಅದೆಲ್ಲ ಎಲ್ಲ ಸಾಮಾನು ಮೊದ್ಲೇನ್ ಮಾಡಿದ್ರಿ ಏನೋ ಅಂಗಡಿ ಬಂದವೆ ತಾಕತ್ತೀರಾ ಮಾಡ್ತೀರಾ ಮೊದ್ಲೇನ್ ಮಾಡ್ತೀರಿ ಮೊದಲು ನೋಡಿ ಈ ಮರ ಅದಲ್ಲ ಸಹ ಹಾ ನೋಡು ಅಲ್ಲೊಂದು ಮರ ಅದು ನೋಡು ಹಾ ಆ ಮರದ ಪಟ್ಟೆ ಎಬ್ಸ್ಮಂದು ಹಾ ಜಬ್ಬಿ ನರೆ ಬರ್ತದ ಗುಬ್ಬನೆ ಹಾ ಏನು ಇದು ಮರನ ಅದು ಸೀಗೆಕಾಯಿ ಮರನ ಆ ಸೀಗೆಕಾಯಿ ಮರ ಸುಜ್ಜಿನ ಮರ ಅಂತೀವಿ ನಾವು ಸಿಜ್ಲು ಮರದಲ್ಲಿ ಓಕೆ ಹಾ ಹಾ ಅದು ಕಟ್ಟೆ ಹಿಡ್ಕೊಂಬಂದು ಹಾ ಕಲ್ ಮೇಲೆ ಮಾಡಿ ಜಬ್ಬಿದ್ರೆ ನೊರೆ ಬರ್ತದೆ ಅದ ತಲೆಗಾಕಿ ಹಿಂಡಿ ಅದರಲ್ಲೇ ಮಾಡ್ಕೊಳ್ಳೋದು ಅದ್ರಲ್ಲಿ ಬಟ್ಟೆ ಒಗ್ಯಕ್ಕೆ ಬಟ್ಟೆಗೆ? ಹೋಗಕ್ಕೆ ಇವು ಕಾಡ್ಲು ಅಂಟೋಳ ಮರ ಅಂಟೋಳ ಬರ್ತದಲ್ಲ ಸರ್ ಕಾಯಿ ಹಾ ಅದ ಕಿತ್ತು ಬರೋದು ಹ್ಮ್ ಅದ ಜಬ್ಬಿ ಅದ್ರಲ್ಲಿ ಸೋಪ್ ಕಂಡಾಗೆ ಅದಕ್ಕೆ ಅಜ್ಜಿ ಹ್ಮ್ ಹಂಗ್ ಕುಕ್ಕೊಂಡು ಆಗಿನ ಕಾಲಲ್ಲಿ ಮಾಡ್ತಿದ್ದು ಈಗ ಮಾಡಕ್ಕಾಗಲ್ಲ ಅದನ್ನ ಈಗೆಲ್ಲ ಮಾಡ್ತಾರೆ ಈಗ್ಲವ್ರು ಮಾಡಲ್ಲ ಅಷ್ಟೇ ಮಾಡ್ಬೋದು ಇದು ಈಗ ಮಾಡ್ನಾರ ಈಗ್ಲವ್ರು ಮಾಡಲ್ಲ ಈಗ್ಲವ್ರು ಸೋಪ್ ನೋಡ್ಬಿಟ್ಟು ಪುನಃ ಅಲ್ಲಿಗೆ ವಾಪಸ್ ಹೋಗಲ್ಲ ಆಮೇಲೆ ಒಂದು ಅಪ್ಪ ಪಟ್ಟಿದ್ದಾಗ ಸಹ ತಾಯಿ ಹ್ಮ್ ಈ ಸುಂಡೆಕಾಯಿ ಇಂಥವ್ರಲ್ಲ ಸೊಂಡೆ ಗೊತ್ತಿನ ಹೇಳಿ ಸುಂಡೆಕಾಯಿ ಮುಷ್ಟೆ ಸೊಪ್ಪು ಇದ್ರಲ್ಲೇತ ನಮ್ ದೊಡ್ಡದಾಗಿಮ್ಸ ಅದೇ ತಿನ್ಸಿ ರಾಗಿ ಇಲ್ಲ ರಾಗಿ ಇಲ್ಲ ಅವ್ ಅಕ್ಕಿ ಇಲ್ಲ ಆಗ ಅಕ್ಕಿ ಇಲ್ಲ ರಾಗಿ ಒಂದೊಂದ್ ಸ್ವಲ್ಪ 1 ಮೂಟೆ 2 ಮೂಟೆ ನಮ್ಮ ಅಪ್ಪರು ಹಂಗ ಬೆಳೋರು ಆಗ ಸರಿಯಾಗಿ ಮಳೆ ಸರಿಯಾಗಿಲ್ಲ ಒಣಗೋದ್ರು ಹೋಯ್ತು ಆ ಕಾಲಲ್ಲಿ ಆ ಕಾಯಿ ತಿನ್ಸಿ ಬೆಳೆಸೋರು ಸುಂಡೆಕಾಯಿ ಇವು ಮುಷ್ಟೆ ಸೊಪ್ಪು ಇದೇ ತಸ ಏನಂದ್ರೆ ಹಾಲು ಮೊಸರು ಆಗೋದು ಆಗಿನ ಜೀವನವೇ ಚೆನ್ನಾಗಿತ್ತು ಇನ್ನೇನು ಸರ್ ಆಗ 100 ವರ್ಷ ಬಾಳೋರು ಈಗ್ಲವ್ರು ಇಲ್ಲಿ ನಾವು ಈ ತರ ಆದ್ರೆ ಎಲ್ಲಿ ಬರ್ತೀವಿ ಈಗಲವರು ಎಲ್ಲಿ ಸರ್ 60 ವರ್ಷ ಬಾಳೋದು ಎಷ್ಟು ಬಾರಿ ದೊಡ್ಡ ಕಷ್ಟ ಅಂದ್ರ ಹಿಂಗ್ ಇತ್ತು ನೋಡಿ ಅವಾಗ ಊಟ ಇಲ್ಲ ಅಂದ್ರು
ಆಗ ನಿಮ್ದು ಪರಿಸರ ಜೀವನ ಇತ್ತು. ನೆಮ್ಮದಿ ಜೀವನ ಇತ್ತು. ಜೀವನ ಆಯ್ತು. ಇವಾಗ ನೋಡಿ ಎಲ್ಲ ಅದೇ ಆಗ ಕಾಡು ಸುಂಡೆಕಾಯಿ ತಿಂದ್ರು ನೆಮ್ಮದಿ ಆಗಿದ್ ಜೀವನ. ಮನೆ ಕಟ್ಕೊಳಕ ಆಗೇನಿದ್ರು ಸರ್ ಗೊದಮಣ್ಣ ತುಳಿದ್ಬಿಟ್ಟು ಹಂಗೆ ಮಣ್ಣು ಹಂಗೆ ಮಣ್ಣಿಂಟನೆ ತೆಗ್ ನಿಲ್ಸ್ಬಿಡ್ತಾರಲ್ವಾ, ನಿಲ್ಸ್ಬಿಟ್ಟು ಮೇಕೆ ಇದು ಹಾಕೊಳ್ಳೋದು ಹಾಕ್ಬಿಡ್ತಿದ್ರು. ಈಗೆಲ್ಲ ಯಾರು ಸರ್ ಎಲ್ಲ ಇಟ್ಟಿಗೆ ಎಲ್ಲ ಆಲ ಬಳಕು ಎಲ್ಲ ಏನ್ ಗೊತ್ತಾ, ಕಂಫರ್ಟ್. ಕಟ್ಟಬಾರ್ದು ಇನ್ನು 50 ವರ್ಷ ಕಟ್ಟಬಾರ್ದು ಇನ್ನು ಅನ್ನೋ ತರದ್ದು. ಈಗಲೂ ಸಹ ನಾವೆಲ್ಲ ಮುದ್ದೆ ತಿಂದೆ ಒಂದ್ ಗಳಿಗೂ ಇರೋಕ್ಕಾಗಲ್ಲ. ಮುದ್ದೆ ಬಿಡಿ, ಈಗ ಸದ್ಯಕ್ಕೆ ಹಂಗೋದ್ರೆ ನಿಮ್ ಕಾಲಕ್ಕೆ ನಮ್ ಕಾಲಕ್ಕೆ ರಾಗಿ ಚೆನ್ನಾಗಿ ಸಿಗ್ತದೆ, ಮಳೆ ಚೆನ್ನಾಗಿ ಆಗೋದಕ್ಕೆ. ಅವ್ರ ಕಾಲದಲ್ಲಿ ರಾಗಿನೂ ಇಲ್ಲ. ಅದು ಇಲ್ಲ. ಆಗ ಮಳೆ ಕಮ್ಮಿನ ಅಥವಾ ಬೆಳೆ ಕಾಯ್ತಿರಲ್ಲ ಏನೋ. ಮಳೆಯೆಲ್ಲ ತಿಂಗ್ಳಿಗೆ 3 ಮಳೆ ಹೋಯ್ಸ ತಿಂಗ್ಳಿಗೆ 3 ಮಳೆ ಹೋದ್ರುವೆ ಆಗ ಬಂದು ಬೆಲವಾಸೆ ಇಲ್ಲ. ಈ ರಾಗಿ ಪದಾರ್ಥ ಬಂದು ಒಂದೇ ರಾಗಿ ಬಿತ್ತೂರು. ಆಗ ಆ ದೊಡ್ಡ ರಾಗಿ ಅನ್ಕೊಂಡು ಒಂಥರ ಅದು ಸಣ್ಣವಾಗದ ರಾಗಿ ಅದ ಬಿತ್ತೂರು. ಅದು ಬಂದು ಇದು ಉಲ್ಸಾಗಲ್ಲ. ಹಿಂಗ್ ಬರಲ್ಲ, ಇಷ್ಟು ಬರಲ್ಲ. ಅದು ಸ್ವಲ್ಪ ಎಲ್ಲ ಅದೇ ಅದು ಅವಾಗಿಂದ ನಾಟಿ ಭತ್ತ ನಾಟಿ ರಾಗಿ ಅದು ಅವಾಗಿಂದ ಬಿತ್ತು ರಾಗಿ ಬರುದು. ಅದು ಹೆಚ್ಚಿಗೆ ಆಗಲ್ಲ. ಅದು ಸಿಗುತ್ತೆ ಅನ್ನೋ ತರ ಆಗಿ ಸರ್. ಇದು ಈಗ ನಮ್ ಈ ರಾಗಿ ಬಿತ್ತ ಮೇಲೆ ಇದು ತೆನೆ ಮೇಲೆ ತಿರ್ಗಾ ಅವು ರಾಗಿ ಮೇಲೆ ರಾಗಿ ಕೂತದ. ಇದು ಎಲ್ಲಿಂದ ಪ್ರಸಿದ್ಧ ಮೂಲ ನಿಮ್ದು ಸರ್? ನಮ್ಮ ಇಲ್ಲಿ ಗೌರ್ಮೆಂಟ್ ಇಂದ ಅದ್ ಬರಲ್ಲ, ಅದೇ ರಾಗಿನ ಇದು. ಓಕೆ ಒಂದ್ ಆಡ್ಮರಿ ಇಟ್ಕೊಂತ ಹೋಗಿ, ಒಂದ್ ಆಡ್ಮರಿ ಇಟ್ಕೊ. ಈ ಎಲ್ಲಾ ಆಡ್ಮರಿಗಳು ಬರಲ್ಲ ಇದು. ಇಲ್ಲೋ ಒಂದೊಂದು ಆಡ್ಮರಿ ಬರ್ತದೆ. ಆನ್ಲ ಸರಿ ಆಯ್ತು. ಸರಿ. ಆ್ಯಕ್ಚುಲಿ ಇಲ್ಲಿರೋದೆಲ್ಲ ನೋಡ್ತಿದ್ರೆ ನಮಗೆ ನಾವೇ ಇನ್ನೊಂದ್ಸಲ ಥಿಂಕ್ ಮಾಡಬೇಕು, ಏನೋ ಅಗ್ರಿಕಲ್ಚರ್ ನಿಜವಾಗ್ಲೂ ಮಾಡೋಕ್ಕಾಗತ್ತಾ? ಈಗ ನಾವೇ ಅಂದ್ಕೊಂಡಿರ್ತೀವ್ರೆ ಹೋಗಿ ಮಾಡಿಬಿಡ್ಬೋದು, ಏನೋ ಮಾಡ್ತೀವಿ ಅಂತ. ಬಟ್ ಇಲ್ಲಿದೆಲ್ಲ ಸಿಚುವೇಶನ್ ನೋಡಿದ್ರೆ ಒಂದು ಸ್ವಲ್ಪ ಭಯ ಆಗುತ್ತೆ. ಮಾಡ್ಬೋದಾ, ಮಾಡೋಕ್ಕಾಗಲ್ವಾ, ಇದ್ರೊಳನ ಬೇಡವಾ ಅಂತ ಕಳೆ. ಹಳ್ಳಿ ಜೀವನ ತುಂಬ ಜನರ ಕನಸು. ನಾವು ಹಳ್ಳೀಲಿ ಇರಬೇಕು, ಹಳ್ಳೀಲಿ ಬದುಕಬೇಕು ಅಂತ. ಏನು ಗೊತ್ತಾ, ಇಲ್ಲಿ ನಾ ಅಗ್ರಿಕಲ್ಚರ್ ಮಾಡ್ತೀನಿ ಅಥವಾ ಇಲ್ಲಿ ಇರ್ತೀನಿ ಅಂದರೆ ಇಲ್ಲಿ ಲೈಫ್ ಸ್ಟೈಲೇ ಮಾಡಬೇಕು. ಈಗ ಹಿಂಗೆ ಮಾಡಬೇಕು. ಈಗ ಹಳ್ಳಿ ಜೀವನ ಅಂತಂದರೆ ಹಳ್ಳಿಯವ್ರಂಗೆ ಬದುಕಬೇಕು. ಮೇನ್ ಕಾನ್ಸೆಪ್ಟು ನೇಚರು ಹಾಳಾಗದೇ ಇರೋ ಥರ, ನೇಚರ್ ಕನೆಕ್ಷನ್ ಇರೋ ಥರ ನಾವು ಏನಾದ್ರು ಮಾಡುವ, ಡೆವಲಪ್ಮೆಂಟ್ ಅಂದರೆ ಏನಾದ್ರು ಚೇಂಜಸ್ ಮಾಡುವ. ಬಟ್ ನಾವು ನೇಚರಿಂದ ದೂರ ಆಗಬಾರ್ದು. ನೇಚರ್ಗೆ ನಾವು ಹತ್ರ ಇದ್ದಾಗೆ ಚೇಂಜಸ್ ಮಾಡಿಕೊಂಡು ಬೆಳೆ ಬೆಳೆಯೋಣ, ನಮ್ಗೇನು ಬೇಕು ಬೆಳ್ಕೊಳ್ಳುವ, ಆ ಥರ ಇರೋದು ಬೆಟರ್. ಅನ್ನ ಆಯ್ತದೆ, ರೊಟ್ಟಿ ಆಯ್ತದೆ, ದೋಸೆ ಆಯ್ತದೆ. ಏನು ನವಣೆ ಅಂತಾರ ಅದೇನೋ? ಇಲ್ಲ, ನವಣೆ ಇಲ್ಲ, ಇದು ಕೊಂಬು ಇಷ್ಟೇ ಬರೋದು ಇದು. ಇದಕ್ಕಿಂತ ಸ್ವಲ್ಪ ದಪ್ಪವಾಗೂ ಬರ್ತದೆ. ನಾನು ಆ್ಯಕ್ಚುಲಿ ಅಗ್ರಿಕಲ್ಚರ್ ಏನೋ ಅನ್ಕೊಬಿಟ್ಟಿದ್ದೆ. ಇದೆಲ್ಲ ನೋಡಿದ್ರೆ ಹೆಂಗೂರು ಕರೆಕ್ಟ್ ಅಲ್ವಾ, ಎಲ್ಲ ಕರೆಕ್ಟಾಗವ್ರೆ. ನಾನು ಫಸ್ಟ್ ಏನಂತ ಯೋಚನೆ ಮಾಡ್ತಿದ್ದೆ ಗೊತ್ತಾ, ಯಾರೂ ಸರಿಯಾಗಿ ಮಾಡ್ತಿಲ್ಲ ಅಗ್ರಿಕಲ್ಚರು, ನಾನು ಕರೆಕ್ಟಾಗಿ ಮಾಡಬೇಕು ಅನ್ನೋ ಥರ ಅನಿಸ್ತಿತ್ತು. ಇಲ್ಲಿ ಬಂದು ನೋಡಿದ್ರೆ ಎಲ್ಲ ಕರೆಕ್ಟಾಗಿ ಇವತ್ತಿಗೆ ಏನು ಅವಶ್ಯಕತೆ ಇದೆ ಅದು ಮಾಡ್ತಾವ್ರೆ. ಇವಾಗ ಒಂದು ಸ್ವಲ್ಪ ದುಡ್ಡು ಬೇಕು ಅನ್ಕೋ, ಅದಕ್ಕೇನು ಬೆಳಿಬೇಕು ಬೆಳ್ಕೊತಾರೆ. ಬಟ್ ಒಂದೇ ಒಂದು ಮಿಸ್ ಏನಪ್ಪ ಅಂತಂದರೆ ಈ ಊರಲ್ಲಿ ಸ್ವಲ್ಪ ನೇಚರ್ಗೆ ಹತ್ರ ಇದ್ದಾರೆ, ನೇಚರ್ ಹಾಳು ಮಾಡದೆ ಅಗ್ರಿಕಲ್ಚರ್ ಮಾಡ್ತಾವ್ರೆ, ಅದೊಂದು ಖುಷಿ. ಇಲ್ಲಿ ಇದಿಲ್ಲ, ತಿರ್ಗ್ಸೋಕ್ಕೆ ಒಂದು ಹಗ್ಗಕ್ಕೆ ಇಟ್ಕೋಬೇಕಲ್ಲ ನಾವಿಲ್ಲಿ. ಹಂಗೆ ತಿರುಗ್ದವು, ಅದೇನು ಅಷ್ಟು ದೂರದಾಗಿ ಇಲ್ಲಿಗಿದ್ರೆ ಅದು ತಿರ್ಗ್ಸಕ್ಕೆ ಹಿಂಗೆ ಎಳ್ಕೊಂಡು ಹೊಡಿಬೋದು. ಈಗ ಅದು ಉದ್ದ ಇಲ್ವಲ್ಲ ಅದು. ಹೋಗೋ ಕಾಣಿ ಕರೆಕ್ಟಾಗಿ ಅವ್ನು ಹೇಳ್ದಂಗೆ ಹೋಗಲ್ಲ ಅನ್ಸುತ್ತಾ?
ಯಾವುದೇ ಮೋಟಾರ್ ಅಥವಾ ಯಾವುದೇ ವಾಹನದ ಶಬ್ದ ಇಲ್ಲದೆ ಈ ಥರದ್ದೊಂದು ಪೀಸ್ಫುಲ್ ಲೈಫ್ ಬಾಳೋದು ತುಂಬ ಜನರ ಕನಸು. ಬಟ್ ಅದು ಹಳ್ಳಿಲಿ ಸಿಗುತ್ತೆ ಅಂತ ಎಲ್ಲ ನಂಬಿದ್ದೀವಿ. ಬಟ್ ಈಗಿನ ಹಳ್ಳಿ ಕಲ್ಚರ್ ಹೆಂಗಾಗಿದೆ ಅಂತಂದರೆ ನಾವು ಮನಸ್ಸಲ್ಲಿ ಅಂದ್ಕೊಂಡಿರೋವಂಥ ಪೀಸ್ಫುಲ್ಲು ಕಾಮ್ನೆಸ್ ಹಳ್ಳಿಗಳಲ್ಲಿ ಉಳಿದಿಲ್ಲ. ಒಂದು ಕ್ವಶನ್ ಬರುತ್ತೆ, ವಾಟ್ ಈಸ್ ಹಳ್ಳಿ ಜೀವನ ಅಂತ. ಹಳ್ಳಿ ಜೀವನ ಅಂದರೆ ಏನು, ಪ್ಯೂರ್ ಹಳ್ಳಿ ಜೀವನ ಅಂದರೆ ಏನು ಅಂತಂದರೆ ತುಂಬ ಕ್ವಶನ್ ಕಾಡುತ್ತೆ. ಯಾಕಂದರೆ ಅರ್ಬನೈಸೇಷನ್ನು ಇಡೀ ಹಳ್ಳಿಗಳನ್ನ ಅಕ್ವೈರ್ ಮಾಡೋ ಟೈಮಲ್ಲಿ ನಾವು ಹಳ್ಳಿ ಜೀವನ ಬಾಳ್ತೀವಿ ಅಂತ ಹೋದರೆ ಇಲ್ಲ, ಮಿಕ್ಸ್ಡು. ಏನು, ಈ ಕಡೆ ಡೆವಲಪ್ಮೆಂಟ್ ಅನ್ನೋ ಸ್ಪರ್ಶ ಬಿದ್ದಿರುತ್ತೆ, ಅದ್ರ ಜೊತೆಯಲ್ಲಿ ತುಂಬ ಏನಂತಾರೆ ಅದಕ್ಕೆ ಹೊಂದ್ಕೊಂಡಂತೆ ನಾವು ಬೆಳಕೋದ್ರೆ ಆಗಲ್ಲ. ಸೊ ದೆನ್ ನಾನು ಅದನ್ನೇ ಹುಡುಕ್ತಿದ್ದೀನಿ, ಏನಂತಂದರೆ ಪ್ಯೂರ್ ಹಳ್ಳಿ ಜೀವನ ಹೇಗಿರುತ್ತೆ, ಮೊದಲೆಲ್ಲ ಹೇಗಿದ್ದರು, ಸೊ ಅವ್ರಿಗೆ ಅವಾಗ ಏನೇನು ಕಷ್ಟ ಬಂದು, ಸೊ ಅದು ಯಾವ ಅಂಶ ಅವ್ರನ್ನ ಬದಲಾವಣೆಗೆ ಎಡೆ ಮಾಡಿಕೊಡ್ತು ಅವ್ರಿಗೆ ಅಂತ. ತುಂಬ ಫ್ಯಾಕ್ಟ್ರಿಗಳಿದೆ. ಹಳೆ ಬೀಜಗಳು ಅವ್ರಿಗೆ ಏನೋ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನೇ ಕೊಡ್ತಿರಲಿಲ್ಲ, ಅಷ್ಟು ಇಳುವರಿ ಕೊಡೋದೇ ಕಷ್ಟ ಇತ್ತು ಅವಾಗ. ಸೊ ಬೀಜಗಳು ಏನಂತಾರೆ ಅದನ್ನು ಬಿತ್ತನೆ ಮಾಡಿ ಅಥವಾ ಅದನ್ನು ನಾಟಿ ಮಾಡಿ ಅದರಿಂದ ಇನ್ನೊಂದು ಉತ್ಪಾದನೆ ಮಾಡ್ಕೊತಿಲ್ಲ, ಮುಂದೆ ಜನ್ರೇಷನ್ ತೊಗೊಂಡು ಹೋಗ್ತೀವಲ್ಲ, ಅದ್ರ ಶಕ್ತಿ ಕಳ್ಕೊಂಡಿತ್ತು. ಸೊ ಗೌರ್ಮೆಂಟಿಂದ ಒಂದಷ್ಟು ಬೀಜ ಕೊಟ್ಟಿದ್ದಾರೆ. ಸೊ ಆವಾಗ ಚೆನ್ನಾಗಾಯಿತು. ಬಟ್ ಹಾಗೆ ಹೋಗ್ತಾ 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 ಗೌರ್ಮೆಂಟ್ ಕೊಟ್ಟೋದಿಲ್ಲ, ಪೆಸ್ಟಿಸೈಡ್ಸ್ ಅಂತೆ, ಅದಕ್ಕೆ ಔಷಧಿಗಳಂತೆ ಎಲ್ಲನೂ ತೊಗೊಂಡು ಇವತ್ತಿಗೆ ಹೆಂಗೆ ಬಂದು ನಿಂತಿದ್ದೀವಿ ಅಂತಂದರೆ ವಿತೌಟ್ ಪೆಸ್ಟಿಸೈಡ್ಸು ಫಂಗಿಸೈಡ್ಸ್ ಇಲ್ಲ ಅಂತಂದರೆ ಬೆಳೆನೇ ಬೆಳೆಯೋಕ್ಕಾಗೋದಿಲ್ಲ ಅನ್ನೋ ರೇಂಜಿಗೆ ಬಂದಿದ್ದೀವಿ. ಮತ್ತು ಬರೀ ಮಣ್ಣಲ್ಲಂತೂ ಏನೂ ಬೆಳೆಯೋಕ್ಕಾಗಲ್ಲ. ಸೊ ಅದಕ್ಕೆ ಏನೋ ಹಾರ್ಡ್ ಬೆಡ್ಗಳಲ್ಲಿ ಹಾಕಿ ಬೆಳೆದು, ಸೊ ನನ್ನ ಕಣ್ಣು ಮಟ್ಟಿಗೆ ಈ ವರ್ಷ ಒಂದು ಬೆಳೆನ ನಾವು ಮಣ್ಣಲ್ಲಿ ಬೆಳೆದಿದ್ದೀವಿ ಅಂತಂದರೆ 2 ವರ್ಷ 3 ವರ್ಷ ಬೆಳಿಬೋದು. ಅದಕ್ಕೆ ಗೊಬ್ಬರ ಹಾಕಿ, ಅಂದರೆ ಗೊಬ್ಬರ ಮೀನ್ಸ್ ಅಂದರೆ ಅಲ್ಲಿ ಏನು ಎನ್ಪಿಕೆ ಅಂತ ಕೊಡ್ತಾರೆ ಅದನ್ನೆಲ್ಲ ಹಾಕಿ ಒಂದು 2-3 ವರ್ಷ ಬೆಳಿಬೋದು. ಆಮೇಲೆ ಪುನಃ ಹೆಂಗಾಗುತ್ತೆ ಅಂತಂದರೆ ಪುನಃ ಅದಾಗಲ್ಲ, ಬೆಳೆಯಲ್ಲ ಅದು ಅಲ್ಲಿ. ಅವಾಗ ನೆಕ್ಸ್ಟ್ ನಾವು ಹಾರ್ಡ್ ಬೆಡ್ಗಳು ಹಾಕಬೇಕು, ಹಾರ್ಡ್ ಬೆಡ್ಡಿಂದ ಬೆಳೀತಿದೆ. ನೆಕ್ಸ್ಟ್ ಅದು ಮುಂದಿನ ಹಂತ ಏನಪ್ಪ ಅಂತಂದರೆ ಪಾಲಿ ಹೌಸ್ಗಳನ್ನ ಮಾಡ್ಕೊಂಡು ಬೆಳಿಬೇಕು. ಸೊ ಆಲ್ರೆಡಿ ಇವಾಗ ನಾವು ಬೆಡ್ ಹಾಕೋ ಅಂತಲ್ಲಿದ್ದೀವಿ ನಮ್ಮೂರಲ್ಲಿ. ಬಟ್ ಇಲ್ಲಿ ಇನ್ನೂ ನೆಲದಲ್ಲಿ ಏನೋ ಹುತ್ತು ಬಿತ್ತು ಬೆಳೀತಿದ್ದಾರೆ. ನಾನು ಆ್ಯಕ್ಚುಲಿ ಐ ಮೀನ್ ಎ ಕನ್ಫ್ಯೂಷನ್ ಸ್ಟೇಟ್. ಏನೋ ಯಾವುದು ಹೆಂಗೆ ಬೆಳೆಯೋದು, ಏನೇನು ಬೆಳೆಯೋದು. ಸೊ ಒಂದು ಐಡಿಯಲ್ ಲೈಫ್ನ ನಾವು ಬೇಕಾದ್ರೆ ಇಮ್ಯಾಜಿನ್ ಮಾಡ್ಕೋಬೋದು. ಏನಂದರೆ ಒಂದಷ್ಟು ಬುಕ್ಸ್ಗಳನ್ನ ಓದಿ, ನಾನು ಮನಸ್ಸೊಬ್ಬವ್ರದ್ದು ಬುಕ್ಸ್ ಓದಿ ನ್ಯಾಚುರಲ್ ಫಾರ್ಮಿಂಗ್ದು ಆ್ಯಕ್ಚುಲಿ ಟಿಲ್ಲೇಜು ಮಾಡದೆ ಬೆಳಿಬೋದು ಅಂತ ಹೇಳ್ತಾರೆ. ಬುಕ್ಸ್ ಓದಿ ಒಂದಷ್ಟು ಇಮ್ಯಾಜಿನೇಷನ್ ಇರುತ್ತೆ. ಬಟ್ ಪ್ರಾಕ್ಟಿಕಲಿ ಬಂದರೆ ಒಂದು ಅಂಶ ಕಾಡುತ್ತೆ. ಏನಂತಂದರೆ ವಿತೌಟ್ ಮನಿ, ವಿತೌಟ್ ಮೆಟೀರಿಯಲಿಸ್ಟಿಕ್ ಕಲ್ಚರ್, ಅಬ್ಸೆಷನ್ ಇದೆಯಲ್ಲ, ಮೆಟೀರಿಯಲಿಸ್ಟಿಕ್ ಅಬ್ಸೆಷನ್ನು, ಅದನ್ನೆಲ್ಲ ಬಿಟ್ಟು ಪ್ಯೂರ್ ಹಳ್ಳಿ ಜೀವನ ಬಾಳೋದು ನಿಜ ಆಗುತ್ತಾ ಅನ್ನೋದು ತುಂಬ ಕನ್ಫ್ಯೂಷನ್ ಇದೆ. ಬಟ್ ಸ್ಟಿಲ್ ಅದನ್ನು ಟ್ರೈ ಮಾಡಬೇಕು. ಏನಾದ್ರು ಯಾವುದೋ ಸೊಪ್ತಾ ಇದೆಯಾ? ಇದು ತಮಿಳ್ನಾಡು ತತ್ತಿರೋದು. ಇಲ್ಲೇ ಕುಡೀಲಿ, ಹೊಸಿ ಕುಡಿ. ಹಂಗೆ ತಿನ್ನೋದು? ಬಿಡ್ಬೇಕು. ಬರೀ ರಸ ಕುಡ್ಕೊಂಡು ಕುಡುವುದಿಲ್ಲ, ಅದೇ ಸುಮ್ಮನೆ ಬಾಯಿಗೆ ಸುಡ್ತಿನೋದು ಅಷ್ಟೇ. ಬಾಯಿಗೆ ಒಂದು ರಸನ ಕುಡಿದೆ, ಇದನ್ನೂ ಉಕ್ಬಿಡ್ತಿದ್ರೆ ಇನ್ನೇನಕ್ಕೆ ಹಾಕೊಳ್ಳೋದು ಮತ್ತೆ ಇದನ್ನ? ಸುಮ್ಮನೆ ಬಾಯಿ ಖಾರವಾಗಿರೋಕ. ಹಾಂ, ಎಲ್ಲ ದೇಶದ ಮೇಲೆ ಏನೆಲ್ಲ ಮಾಡಿ ತಾವು ನೋಡ್ತಾ ಇರ್ಬೋದು. ಮುಂದಿನ ಕಾಲದಲ್ಲ ನಾವು ಬೆಳ್ಕೊಂತಿದ್ದ ಇದ್ವ, ನಮ್ಮ ಅಪ್ಪನ ಕಾಲದಲ್ಲಿ 1 ಗಂಟೆ ಹೊಡೆದವ್ರು ಅದಕ್ಕೆ ಬಿತ್ತೀನಿ, ಬಿತ್ತನೆ ಮಾಡ್ಬಿಡ್ತೀನಿ. ಅಲ್ಲಿ ಗಂಟು ಇನ್ನೊಂದು ಬಿತ್ಬೇಕಾ? ಬಿತ್ತಿ ಹೋಗಿ ತಗೊಳ್ಳಿ. ನಾವು ತಿನ್ನೋ ತಲೆ ಸುತ್ತ ಬಿದ್ದೋಗ್ತೀವಿ ಎಷ್ಟೇ ತಿಂದ್ರೆ. ಆ್ಯಕ್ಚುಲಿ ನನಗೇನು ಗೊತ್ತಾ, ಈಗ ನೀವೇನು ಹಾಕಲ್ಲ ಇಲ್ಲಿಗೆ ಅವಲ್ಕ ಮೀನ್ಸ್ ಅಂದರೆ ಗೊಬ್ಬರ ಏನು ಹಾಕಲ್ಲ. ಹೌದು, ಕ್ಲೀನಾಗಿ ಬೆಳಿತಿದ್ರಿ. ದನಿನ ಗೊಬ್ಬರ ಬಿಡಿ, ಅದು ಬಿಡಿ, ಬೇರೆ ಗೊಬ್ಬರ, ಔಷಧಿ ಗೊಬ್ಬರ. ನೋಡಿ ಎಂತ ಈ ಥರದೊಂದು ಹಳ್ಳ ಸಿಗಕ್ಕೆ ನಾವು ಪುಣ್ಯ ಮಾಡಿರ್ಬೇಕು. ಎಷ್ಟೊಂದು ಯಾವಾಗಲೂ ಹರಿತದ ಹಳ್ಳ ಇದು. ಅದೇ ನಮಗೆ ಇಲ್ಲಿ ಹಿಂಗಿದ್ರೆ ಸಾಕಪ್ಪ ಅನಿಸ್ತಿರುತ್ತೆ. ಸೂಪರ್ ಆಗಿದೆ ನೋಡಿ. ಒಂದು ಫೋಟೋ ಹಾಕಿ ಸರ್. ಫೋಟೋ ಬನ್ನಿ ಒಳಗೆ, ವಿಡಿಯೋನೇ ಮಾಡ್ತಾನೆ ಕಣ. ನೀವು ಇಲ್ಲಿಗೆ ಬಂದ್ಬಿಡಿ, ಬರ್ದೇನಾ ಬರ ನೋಡಿ. ಇದು ಪ್ಲೇಸು, ನೀವು ಅದಕ್ಕೆ ಯಾಕೆ ಆ ಕಡೆ ಕಾಣೋದಲ್ಲ, ಆ ಕಡೆ ಇದ್ರೆ ಅಲ್ಲೊಬ್ರು ಬರ್ತೀನಲ್ಲ, ಅಲ್ಲೊಬ್ರು ಇರ್ತೀರಾ?
ಪ್ರತಿಯೊಂದು ತರಕಾರಿಯಿಂದ ಕಾಯಿ, ಟೊಮಾಟೆ, ಬದನೆಕಾಯಿ, ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ ಪ್ರತಿಯೊಂದು ನಮ್ಮ ಮನೆಗೆ ಏನು ಬೇಕು ಎಲ್ಲ ಬೆಳ್ಕೊಬೋದು ಹ್ಮ್ ಇಲ್ಲಿ. ಹೊರಗಡೆ ಅಂದ್ರೆ ಇವಾಗ ಈಚೆಗೆ 1 ವರ್ಷದಿಂದ ಈಚೆಗೆ ನಮಗೆ ಕೋತಿ ಕಾಟ ಒಂದು ಆಗ್ಬಿಟ್ಟದ. ಹ್ಮ್ ಹೊಲ ಉಳೋದು ಯಾವಾಗ ಎಲ್ಲಿಂದ ಬಂದಿರ್ಬೋದು ನಿಮ್ ಪ್ರಕಾರ? ಯಾವ್ದು ಹೊಲ ಉತ್ಕೊಂಡ್ ಬೆಳೆಯೋದು ಎಲ್ಲಿಂದ ಬಂದಿರ್ಬೋದು? ಇಲ್ಲ ಸರ್, ಅದು ನಮ್ಮ ತಾತನ ಕಾಲದಿಂದ ಬಂದಿದೆ. ತಾತಿಂದ ಅದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ರು? ಹಸುಗಳೆಲ್ಲ ತಗೊಂಡು ಮುಂಚೆ ಹಸುಗಳಿಂದ ನಮ್ಮ ತಾತನ ಕಾಲಲ್ಲೇ ಬಂದು ಮರ, ಈ ಕಬ್ಬಿಣ ಕೊಟ್ಟಿಲ್ದೆ ಮರದ ಕೊಟ್ಟಿಗೆ ಜೀವನ ಮಾಡ್ಕೊಂಡ್ ಬಂದವ್ರೆ. ಹಸುಗಳು ಇಲ್ದೇ ಇರೋ ಟೈಮಲ್ಲಿ ಹೇಳ್ತಿರೋದು ನಾನು. ಮರದಿಂದ ಮರದ ಬದ್ಲಿ ಇದ್ರಿ ಕೂಡ ಇಲ್ಲ ಸರ್. ಅದೇ ಈಗ ಒಂಥರ ಕೊಕ್ಕೆ ಕಣಗಿ ಮರದ ಕೊಕ್ಕೆ ಇದೆ, ಅದನ್ನೇನ್ ಮಾಡೋದು? ಹಿಂಗ ಅಗ್ಯದ ಹಿಂಗೆ ಗುದ್ರಿ ತರ ಮಾಡ್ಕೊಂಡು ಓ ಹಿಂಗೆ ಹಿಂಗೆ ಎಳೆಯೋದು ನೀವು ಹೇಳ್ತಿರೋದು ಹಿಂಗೆ ಹಿಂಗೆ ಎಳೆದು ಮರತಿದ್ರು ಅಂತ. ಅಲ್ವೇ ನೇಗ್ಲು ಹಾ ಇದನ್ನೆಲ್ಲ ಮಾಡ್ಕೊಂತಿದ್ರು. ಅದಾದ ಮೇಲೆ ಕಬ್ಬಣ ಬಂದ್ಮೇಲೆ ಏನ್ ಮಾಡಿದ್ರು, ಅಲ್ವೇ ಕಾಲೂನ್ ಬಂತು, ಗುಳಾನ್ ಬಂತು. ಅದೇ ನನ್ ಗೊತ್ತು ಏನಾಯ್ತು ಗೊತ್ತಾ, ನನ್ ಗೊತ್ತಿರೋ ಮಟ್ಟಿಗೆ ಮುಂಚೆ ಈಗ ನೀವು ಎಷ್ಟು ಜನ, 5 ಜನ, 2 ಮಕ್ಳು ಅವ್ರೆ, ಒಂದು 10 ಜನ ಇದ್ದೀರಾ ಅನ್ಕೊಳ್ಳಿ, ಒಂದು 5-10 ಜನ ಇದ್ದೀರಾ. ಅವಾಗ ಏನ್ ಮಾಡ್ತಿದ್ರು, ನಿಮ್ಗೆ ಎಷ್ಟು ಬೇಕು ಅಷ್ಟೇ ಬೆಳ್ಕೊತಿದ್ರು. ಅವಾಗ ಉಳ ಅವಶ್ಯಕತೆ ಇಲ್ಲ. ಇರೋ ಮಧ್ಯದಲ್ಲೇ ಅಗ್ದ್ಬಿಟ್ಟು ಒಂದ್ ಗಿಡ ಹಾಕೋದು ಬರ್ತದೆ, ಹಿಂಗೆ ಏನು ಕೀಳಂಗಿಲ್ಲ, ಸತ್ತಾಗುತ್ತೆ. ಉತ್ತು ಬೆಳೆದಿಲ್ಲ ಯಾರು. ಹಂಗೆ ಬಿಚ್ಬಿಡೋದು, ಹಂಗೆ ಈ ಭತ್ತನೂ ಕೂಡ ನೀವು ನಾಟಿ ಹಾಕ್ತಿರಲ್ಲ, ಹಂಗೆ ಕೊತ್ತಿ ಅಲ್ಲೊಂದು ಹಾಕ್ಬಿಟ್ಟು ಅಲ್ಲೊಂದ್ ಹಾಕೋದು. ಭತ್ತ ಏನ್ ಮಾಡ್ತೀರಿ ಗೊತ್ತಾ, ಮುಂಚೆ ನಮ್ಮ ಇಲ್ಲಿ ಭತ್ತ ಹೆಂಗ್ ಬೆಳಿತಿದ್ರು ಅಂತಂದ್ರೆ, ಎರ್ಚಿದ್ರು ನೀವು ಭತ್ತನ ಎರ್ಚಿ ನೀವು ಬೆಳೆದಿದ್ದೀರಲ್ವಾ, ಕೆಂಪು ಅದೆಲ್ಲ ಈ ಭತ್ತ ಅಂದ್ರೆ ಈ ಭತ್ತಗಳೆಲ್ಲ ಇಲ್ಲ ಸರ್, ಮರುಭತ್ತ ಅಂತ ಬರ್ತದೆ ಅದು. ಅದಕ್ಕೆ ಬಟ್ ಸ್ಟಿಲ್ ಭತ್ತಗಳು ಹೆಂಗ್ ಬೆಳಿತಾರೆ, ಎರ್ಚಿ ಬೆಳಿತಿದ್ರು. ಇವಾಗ ಏನಾಯ್ತು ಗೊತ್ತಾ, ಜಪಾನ್ ಇದ್ದದ್ದು ಏನೋ ನಾಟಿ ಮಾಡೋದು, ಒಂದ್ ಕಡೆ ಹಾಕ್ಬಿಟ್ಟು ಇಂಟೆನ್ಸಿವ್ ಆಗಿ ಅಂದ್ರೆ ಆ ಪಕ್ಕನೇ ನಾಟಿ ಮಾಡೋದು ಜಾಸ್ತಿ ಬರೋಕೆ. ಜಪಾನ್ ಫಸ್ಟ್ ಬೆಳೆದ್ರು ಇದನ್ನ ಎಲ್ಲ ಬಂದು ನಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಓಕೆ ಜಾಸ್ತಿ ಬೆಳೆಯೋದು ಇದರಲ್ಲಿ ಅಂದ್ಬಿಟ್ಟು, ಕಮ್ಮಿ ಜಾಗದಲ್ಲಿ ಪಕ್ಕನೇ ಹಾಕ್ಬಿಟ್ಟು ಅದಕ್ಕೆ ನೀವು ಭತ್ತ ಬಿತ್ತಬೇಡಿ, ಸಪ್ರೇಟ್ ಬಿತ್ಕೊಂಡು ಹಾಕೊಂಡ್ ಹಾಕಿ ಅಂತ ಹೇಳಿದ್ರು. ಅದು ಅವ್ರ ಮೆಥಡು. ಮುಂಚೆ ಹಿಂಗ್ ಬೆಳಿತಿರಲ್ಲ, ಏನಕ್ಕೆ ಬೆಳೆದ್ರೆ ಮಾರ್ಬೇಕು ಅಂತ, ಮಾರೋ ಒಂದಷ್ಟು ಭತ್ತ ಅಂತ. ಆಕ್ಚುಲಿ ಉತ್ತು ಬೆಳೆಯೋದು ನಮ್ ಕಾನ್ಸೆಪ್ಟ್ ಅಲ್ಲ. ನಮ್ ಕಾನ್ಸೆಪ್ಟ್ ನಮಗೆ ಅವಶ್ಯಕತೆ ಅಷ್ಟು. ಈ ಕಾಡ್ ನೋಡಿ, ಕಾಡಲ್ಲಿ ಯಾರಾದ್ರೂ ಗೊಬ್ಬರ ಹಾಕ್ತಾರ? ಉತ್ತು ಯಾವ್ದಾರ ಗಿಡ ಹಾಕಿದಾರ? ಹೆಂಗ್ ಬಂದಿದ್ದವು ಬತ್ತಿದವು? ನಾವು ಏನು ಬಿತ್ತಲಿಲ್ಲ ಅಂದ್ರೂ ಕೂಡ ನಮ್ದೊಂದು ಅದು ಭ್ರಮೆ ಅಂದ್ರೆ ನಾವು ಅಡ್ಜಸ್ಟ್ ಆಗ್ಬೋದು. ನಮ್ಮ ಅಪ್ಪನ ನಂಗೆ ಹಂಗೆ ಹೇಳ್ಕೊಟ್ರೆ, ನಿಮ್ ಗಾಡಿ ನಿಮ್ಗೆ ಅದೇ ಹೇಳ್ಕೊಟ್ಟಿರುತ್ತೆ, ನೀವು ಅದಕ್ಕೆ ಹಿಂಗೆ ಬೆಳಿತೀರಾ. ಬಟ್ ಆದ್ರೆ ಮೂಲ ನೋಡಿದ್ರೆ ಹಂಗಿಲ್ಲ. ಕಾಡಲ್ಲಿ ನೀವು ಹಂಗೆ ಸುಮ್ಮನೆ ಬಿತ್ತ ಹಾಕಿದ್ರು ಬೆಳೀತಿದೆ, ಅದು ಗಟ್ಟಿ ಇದ್ರೆ ಬೆಳೀತಿದೆ. ಸೊ ಹಂಗೆ ಇದನ್ನು ಬೆಳಿಬೋದು ನಾವು ಆಕ್ಚುಲಿ. ಬಟ್ ಆದ್ರೆ ಅದು ಸ್ವಲ್ಪ ಕಷ್ಟ, ಯಾಕಂದ್ರೆ ನಾವು 10 ವರ್ಷ ಇದನ್ನ ಬೆಳೆದ್ಬಿಟ್ಟು ಸಡನ್ ಬೆಳಿಬೇಕು ಅಂದ್ರೆ ಯಾಕೆ ಹಿಂಗಾಯ್ತಲ್ಲ ಅನ್ಸುತ್ತೆ. ಬಟ್ ಬೆಳಿಬೋದು ಹಂಗೆ, ಅದು ಬೆಳೆಯಕ್ ಆಗೋದಿಲ್ಲ ಅಂತಿಲ್ಲ. ಉತ್ತೆ ಬೆಳಿಬೇಕು ಅನ್ನೋದು ಇಲ್ಲ. ದುಡ್ಡು ನಾನ್ ಹೇಳೋದು ಅದೇ, ದುಡ್ಡು ಸಂಪಾದನೆ ಮಾಡ್ಬಿಟ್ಟು ಏನ್ ಮಾಡ್ರಿ ಅಂತ. ದುಡ್ಡು ಸಂಪಾದನೆ ಮಾಡಿ ಏನೇ ಇಲ್ಲ. ದುಡ್ಡು ಸಂಪಾದನೆ ಮಾಡ್ಬೇಕು ಅಂದ್ರೆ ಅದೇ ಎಣ್ಣೆಗೂ ಬತ್ತಿ ಗೊತ್ತಾ ನಮ್ಗೆ ಈಗ ಸರಿಯಾಗದ. ಈಗ ನಿಮ್ಗೆ 10 ಲಕ್ಷ ಸಂಪಾದನೆ ಮಾಡೋದು, ಏನ್ ಮಾಡಿದ್ರಿ ದುಡ್ಡು? ಅದನ್ನೇ ಏನು ಮಾಡಕ್ಕಾಗಲ್ಲ. ಇನ್ನೇನು ಮಾಡ್ಬೇಕು ಅಂದ್ರೆ ಒಂದು 5,000, ಒಂದು 10,000, ಈಗ ನೀವು ಹೇಳ್ದಾಗಿ 1 ಲಕ್ಷ ಸಿಕ್ತು ಅಂದ್ರೆ ಇಲ್ವೇ, ಈಗ ಇಲ್ಲೊಂದು ಪಟ್ಟು ನೀರು ಓಡಿಸ್ತದೆ, ಇನ್ನೊಂದು ಪಟ್ಟು ಅದಾಗ್ಬಿಟ್ಟು ಅದನ್ನ ಮಾಡ್ಕೊಳ್ಳ ಅಂತೀರಾ, ಅದನ್ನು ಮಾಡ್ಕೊತೀರಾ, 10 ಲಕ್ಷ ದುಡ್ಡು ಮಾಡ್ತೀರಾ. ಅದು ಏನ್ ನಾನ್ ದುಡ್ಡು ಏನ್ ಮಾಡಿದ್ರೆ ಇನ್ನು ದುಡ್ಡು ಯಾವುದೇ ಕಾರಣಕ್ಕೂ 10 ಲಕ್ಷ ಇಲ್ಲಿ ಸಾಮಾನ್ಯವಾಗಿ ನಾವು 1 ಲಕ್ಷ ಅಂತಿದ್ದೀರಿ ಸರ್. ಒಂದು 10,000 ರೂಪಾಯಿ ನಾವ್ ಇಲ್ಲಿ ಮಾಡ್ಬೇಕು ಅಂದ್ರೆ ಕಷ್ಟ. ಇವಾಗ ಕಷ್ಟ ಇದೆ. ರೋಡ್ ಚೆನ್ನಾಗಿತ್ತು ಮಾಡ್ತಿದ್ದೀರಿ. ಅವಾಗ ನೀವು ಹೇಳ್ತಿರೋದು, ಅವಾಗ ಏನ್ ಮಾಡಿದ್ರಿ? ಅವಾಗ ಏನ್ ಮಾಡಕ್ ಅದೇ ಹೇಳ್ದಾಗ ಒಬ್ಬತ್ತದೆ. ಅದು ಮುಗಿಯೋದೇ ಇಲ್ಲ. ಅದು ಕಾರ್ ತಗೊಂಬೋ ಇನ್ನೊಬ್ಬ, ಅದು ಮುಗಿಯೋದೇ ಇಲ್ಲ. ಅದು ಹೇಳ್ತಾ ಇಲ್ಲ, ಅದ್ ಎಷ್ಟು ಮಾಡಿದ್ರು ಅದು ಮುಗಿಯಲ್ಲ. ಅದಕ್ಕೆ ಒಂದಕ್ಕೊಂದು ಮಾಡಿ ದೊಡ್ಡವರಾಗಿ ಹೋಗಿರ್ತದ. ಈಗ ನಿಮ್ಗೆ ಹೇಳೋದಲ್ಲ, ನೆಕ್ಸ್ಟ್ ನಾವು ಹಂಗಿದೀವಿ. ನಾವೇ ದುಡ್ಡುಗಾಗಿ ನಾವೇನು ಪ್ರಿಯೇಟ್ ಮಾಡ್ತಿಲ್ಲ, ನಾವು ದುಡ್ಡಿಗೆ ಮಾಡೋದು. ಬಟ್ ಯೋಚನೆ ಮಾಡಿದ್ರೆ ಅದು ಎಲ್ಲಿಗೆ ಹೋಗುತ್ತೆ ಅಂತ. ಹೌದೌದು, ಅದು ಎಲ್ಲ ಇವಾಗ ಇವತ್ತು ಈಗ ಜಮೀನೊಂದು ಕೆಲಸ ಮಾಡ್ತೀನಿ, ಒಂದು ಅಲ್ಲಿಯೇ ಕಚ್ಚಿಬಿಡ್ತು, ನೈಟ್ ಟೈಮ್ ಓಡಾಡ್ತೀನಿ, ಏನಾರು ಒಂದು ಅಂಜಿ, ಒಂದು ಆನಿ, ಏನಾರು ಒಂದು ಅಪಘಾತಿ, ಪ್ರಾಣ ಹೋಗ್ಬಿಟ್ರೆ ಏನೋ ಬಿಡು, ಅರ್ಜೆಂಟ್ಗೆ ಏನಾರು ಉಸಿರು ಹೋಗುದಿಲ್ಲ, ಎತ್ಕೊಂಡು ಹೋಗೋ ವಿಧಿ ಇಲ್ದೆ ಆದಾಗ ಆಗೇನ್ ಮಾಡೋನು? ಮೊದ್ಲೇನ್ ಮಾಡ್ತಿದ್ರು? 50 ವರ್ಷದಿಂದ ಏನ್ ಮಾಡ್ತಿದ್ರು? ಒತ್ಕೊಂಡು ಹೋಗ್ತಿದ್ರು. ಇಲ್ಲ, ಅದಕ್ಕೊಂದು ಇದಿತ್ತು. ಮೊದಲು ಏನಿದ್ರು ಈ ಮೂಲಿಕೆ ಮುಖಾಂತರವಾಗಿ ಇತ್ತು ಸರ್. ಮೂಲಿಕೆ ಒಂದು ಇದಿತ್ತು, ಯಾವ್ದೋ ಒಂದು ಬೆಳೆದು ಅಂದ್ಬಿಟ್ಟು ಇಟ್ಟಿದ್ರು, ಅದೇನೋ ಆಲ್ಗಜ್ಜಿತಿದ್ರಂತೆ, ತಿರ್ಗಿ ಅಲ್ಲಿ ಏನೋ ಅಷ್ಟೆಲ್ಲ ಕೆರ್ತು ಮಡಗ್ಬಿಟ್ಟು ಅದ್ ನಿಮ್ಗೆ ಕೊಡ್ಲಿಲ್ಲ, ನಿಮ್ಗೆ ಬರ್ಲಿಲ್ಲ ಸಂಪೂರ್ಣವಾಗಿ. ಅದನ್ನೆಲ್ಲ ಹೊಂಟೋಯ್ತು. ಏನಕ್ಕೆ ಹೋಯ್ತು ಹೇಳಿ? ಅದೇನಕ್ಕೆ ಹೋಯ್ತು ಹೇಳಿ? ನಾವು ಯಾವಾಗ ಡಿಪೆಂಡ್ ಆದ್ವಲ್ಲ, ಗೌರ್ಮೆಂಟ್ ಅವ್ರು ಕೊಡ್ತಾರೆ ಇಂಜೆಕ್ಷನ್ ಅಂತ ಡಿಪೆಂಡ್ ಆದ್ವಲ್ಲ, ಅವತ್ತು ಹೋಯ್ತದು. ನಾನು ಹೇಳ್ತಿರೋದೇ, ನೀವು ಬೇರೆಯವ್ರು ಬಿಡ್ಬಿಡಿ, ನಾವು ಮಾಡ್ಕೊತೀವಿ ಅಂತ. ಕಾಲಕ್ಕೆ ನಾವು ನಡಿಬೇಕು, ಕಾಲಕ್ಕೆ ತಕ್ಕ ನಡಿಬೇಕು. ಬಟ್ ಹೆಂಗ್ ನಡೀತಂಗ್ ಹೋಗದ್ದ, ಮುಂದೆ ಒಂದು ಇದು ಹಾಳಾದ ಬೀಳ್ತೀರಿ ಅಂತ ಹೇಳ್ತಾವೆ. ಹೆಂಗಾಗ್ಬಿಡಿದ್ವಿ ಅಂದ್ರೆ, ಬೀಜನ ಅವ್ರಿಗೆ ಕೊಡ್ತಾರೆ, ಅವ್ರು ನಾವ್ ಅದೇ ಹಾಕ್ತಿವಿ, ಅವ್ರಿಗೆ ಗೊಬ್ಬರ ಹಾಕ್ತಾರೆ, ನಮಗ್ ಬರ್ತದೆ. ಹಂಗಾಗ್ಬಿಡುದು ಇವಾಗ.
ಸೊ ನಾನ್ ನಿಮ್ಗೆ ಅದೇ ಹೇಳ್ತಿರೋದು, ನೀವು ಆ ಸೈಕಲ್ ಒಳಗೆ ಸಿಗಾಕತ್ತಿದ್ರೆ ಟ್ರ್ಯಾಪ್ ಅದು ಅಂದ್ರ ಅದು ಇದು ಬಲೆ ತಿದ್ದಂಗ. ನೀವು ಆ ಬಲೆಗೆ ಸಿಗಾಕಬಿಟ್ರ ಅಲ್ಲೇ ಸುತ್ತಬೇಕು, ಸುತ್ತಬೇಕು. ಆಚೆ ಬರಕ್ಕಾಗಲ್ಲ. ನೀವು ಸ್ವಲ್ಪ ಆಚೆ ಇದೀರಿ ಇವಾಗ, ಹೌದು. ಯಾವ್ದೇ ರೋಗ ಇಲ್ಲ ಏನಿಲ್ಲ, ಓಕೆ ಅವ್ರನ್ನೇ ನಂಬ್ಕೊಂಡಿಲ್ಲ, ನಿಮ್ ಇದ್ರಲ್ಲಿ ಇದಿರಲ್ಲ. ಹೌದು. ಸೊ ಅದು ಬೇಕಂತ ಹೇಳ್ತಿರೋದು. ಅವ್ರಿಗೆ ಇಲ್ಲಿ ಆಗಿರೋದು, ಇಲ್ಲೇ ಮಾಡಿರ್ತಾನೆ, ಇಲ್ಲೇ ಮಾಡಿರೋದು. ಎಲ್ಗೂ ಅವರೆಲ್ಲ ಎಲ್ಗೋ ಮಾಡಿರೋರು ಎಲ್ಗೋದ್ರು. ಏನೋ ಹೊಟ್ಟೆಲಿ ಇವತ್ತು ಮುಟ್ಟು ನಿಲ್ತು ಅಂದ್ರೆ ಆಸ್ಪತ್ರೆಗೆ ಹೋಗ್ಬೇಕು. ಅವಾಗ ಹಂಗಿಲ್ಲ, ಎಲ್ಲ ಹೆರಿಗೆ ಮಾಡ್ಬೇಕು ಅಂದ್ರೆ ನಾರ್ಮಲ್ ಆಗಿ ಹೆರಿಗೆ ಮಾಡ್ತಿದ್ರು. ಇರ್ತಿದ್ರು. ಅದಕ್ಕೆ ಅಂತ ಇರ್ತಿದ್ರು ತಾನೆ ಮಾಡಕ. ಹೌದು. ಅವರೆಲ್ಲ ಅಂದ್ರೆ ನಾವು ಸ್ವಲ್ಪ ಬೆರ್ಸ್ಕೊಟ್ಟ, ಈಗ ನಿಮ್ಮೂ ಬೆರ್ಸ್ಕೊಟ್ಟ, ನಮ್ ನಿಮ್ದಾಗಿ ಇಲ್ಲೂ ಇರುವಾಗಿಲ್ಲ, ಇಲ್ಲ ಅರ್ಧಂಬರ್ಧ ಅಲ್ಲೊಂದ್ ಮಾತ್ರ ತಗ ನುಂಗ್ಬಿಟ್ಟು ಒಂದಿನ ಸರಿಯಾಗೋಯ್ತು, ಇದ್ದಾಗ ಅಲ್ಗೂ ಹೋಗಿಲ್ಲ. ನಮ್ಗೆ ಗಾಡಿ ಬೇಕಾಗಿಲ್ಲ. ಕತ್ತೆ ಮೇಲೆ 30 ಕತ್ತೆ ಮಾಡ್ಕೊಂಡು ನೀವು ಆಕ್ಚುಲಿ ಅದೇ ಕೆಳಗೆ ಬಂದೆ. ಕತ್ತೆಗಳೇನಾಯ್ತು? ಕತ್ತೆಗಳು ಸಹ ಅದು ಇನ್ನೊಂದು ಮಾದಪ್ಪನ ಬೆಟ್ಲಿ ಯಾವ ಕತ್ತೆಗಳು ಇರುತ್ತಿಲ್ಲ ಅಂತ ತೀರ್ಮಾನ ಆಗೈತೆ. ಯಾರು ಮಾಡಿದವರು? ಆಫೀಸಿನವರು. ಏನಕ್ಕಂತೆ? ಏನು ನೂರಾರು ಕರಡೆ ಸುತ್ತ ಇದ್ದ, ಭಕ್ತಾದ್ರು ಬರ್ತಿದ್ರು, ಸುಮ್ಮನೆ ತಿನ್ನುವಾಗ ಕಿತ್ಕೊಂತಿದ್ದ, ಮಾಡೋದು ಕಿತ್ಕೊಂತಿದ್ದ, ಕಸ ಕಡ್ಡಿಯಲ್ಲೇ ದೇವಸ್ಥಾನ ಭಾಗದಲ್ಲಿ ಎಲ್ಲ ಸುಮ್ಮನೆ ಎಸಿಗೆ ಮಾಡ್ತಿದ್ದ. ಅದು ಇಲ್ಲ ಅಂದ್ರೆ ಅದು ಕತ್ತೆ ಉಪಯೋಗಿಸುವ, ಅದಕ್ಕೆ ತನಿಯ ಡೋಬಿ, ಅದು ನಮ್ ಸಾಕಂಗಿಲ್ಲ. ನೀವು ಮತ್ತೆ ಇಲ್ಲಿ ಹೆಂಗಿದ್ದ ಕತ್ತೆಗಳು? ಡೋಬಿ ಇಲ್ಲೇ ಇದ್ದಾನೆ, ಒಬ್ಬ ಇದ್ದೇ ಇಲ್ಲಿ ಇದ್ದ. ಅವ್ನಿಗೇನು ಏನ್ ಕೊಡ್ಬೇಕು? ಅವ್ನಿಗೆ ಊಟ ಗೀಟ ಕೊಟ್ರೆ? ಊಟ ಗೀಟ ಏನಿಲ್ಲ, ಊರೆಲ್ಲ ಸೇವೆ ಮಾಡ್ಕೊಂಡು, ಊರ್ಲ ಬಟ್ಟೆ ಹೋಗ್ಕೊಂಡು, ಊರ್ ನಂಬ್ಕೊಂಡು ಅವ್ರ ತಾತನ ಕಾಲದಿಂದ ಇದ್ದ. ಅವನೊಬ್ಬ ಜೀವನ ಮಾಡ್ತಿದ್ದ ಇಲ್ಲಿ, ಮಾಡ್ತಿದ್ದ. ಅವ್ನ ಹಂಗೆ ಜೀವನ ಮಾಡ್ಬೇಕಾದ್ರೆ ಹೋಗ್ತಾ ಹೋಗ್ತಾ ಕತ್ತೆ ಸಂಗಣೆ ಮಾಡ್ತಿದ್ದ. ಇಲ್ಲಿ ಬೆಳೆದ ಧಾನ್ಯ ಒಳ್ಳೆದಕ್ಕೆ ಎಲ್ಲಾನು ಹಾಕ್ಸ್ಕೊಟ್ಟು ಆಚೆ ಆಚೆ ಬರ ಏನ್ ಮಾಡಿದ್ರು, 50-25 ಕೊಡೆ ಇತ್ತಿದ್ರು. ಆಮೇಲೆ ಈಗ ಏನ್ ಮಾಡಿದ್ರು, ಕುಂಟಾಲ್ಗೆ 100-200 ಮಾಡಿದ್ರು. ಆಮೇಲೆ ಕಡ್ಸಿಲಿ ಕತ್ತಿ ಏನ್ ಮಾಡಿದ್ರು, ಕತ್ತೆಯಲ್ಲಿ ಇರುವಂಗೆ ಇಲ್ಲ ಅನ್ಬಿಟ್ಟು ಎಲ್ಲ ಮಾರಾಟ ಮಾಡಿದ್ರು. ಆಕ್ಚುಲಿ ಅದೇ ಏನ್ ನಾಶನ ಮಾಡಿದ್ರು. ಇರ್ಬೇಕು. ಬಟ್ ನನ್ಗೇನಪ್ಪ ಅಂದ್ರೆ ಎಲ್ಲ ಹಳ್ಳಿಯವರು ಎಲ್ಲ ಏನ್ ಕತೆ ಅಂದ್ರೆ ಇವಾಗ ಎಲ್ಲ ಸಿಟಿ ವ್ಯಾಮೋಹ. ಇಲ್ಲ ಹಂಗಾದ್ರೆ ನಮ್ಮ ಜೀವನ ಕೊನೆ ಗಂಟೆ ಹಿಂಗೆ ಇರ್ಬೋದು ಸರ್. ಏನ್ ತಪ್ಪು? ಈಗ ನಾನು ಹೇಳೋದು ಏನ್ ತಪ್ಪು? ಇಂಥ ತಪ್ಪು ಅದ. ಈಗ ನಾನು ಇಲ್ಲಿ ಬೆಳ್ಕೊಂಡು ಇಲ್ಲಿ ಇದ್ದೆ ಅನ್ಕೊಳ್ಳಿ, ನನ್ನ ಜೀವನ ಇಲ್ಲಿ ಮುಗೀತು, ಏನ್ ತಪ್ಪಾಗುತ್ತೆ? ನಮ್ಮ ಮಕ್ಕಳ ಜೀವನಕ್ಕೆ ಯೋಚನೆ ಮಾಡು. ಅವ್ರು ಇಲ್ಲೇ ಇದ್ರೆ ಏನ್ ತಪ್ಪಾಗುತ್ತೆ? ಈಗ ಸರಿ, ಈಗ ಅಲ್ಲಿ ಹೋಗಿ ಯಾರೋ ಹಂಗಿದ್ರೆ ಯಾರು ಸಿಟಿಲಿ ಹೋಗಿ ಅವ್ನಿದ್ದು ಒಂದ್ ಕೆಲಸ ತಗೊಂಡು, ಒಂದ್ ಸೂಟ್ ಹಾಕಿ, ಟೈ ಹಾಕಿ, ಒಂದಷ್ಟು ದುಡ್ಡು ತಗೊಂಡು, ಒಂದ್ ಕಾರ್ ತಗೊಂಡು, ಅದೇನಾ ಸರ್? ಅದೇ ಜೀವನ ನಂಗಾರೆ ಜೀವನ ಅಲ್ವಾ ಅದು? ಸರಿ, ಅದು ಅದ್ ಯಾರು ಹೇಳಿದವರು ಅಂತ? ಅದ್ ನಿಮ್ಗೆ ಯಾರು ಹೇಳಿದವರು ಹಂಗಿರ್ಬೇಕಂತ? ಅದೆಲ್ಲ ಹಂಗತ್ತೆ ಹೇಳ್ದಿಲ್ಲ. ಬಟ್ ನಾವು ಎಲ್ಲೋ ನೋಡಿರ್ತೀವಿ ಅದನ್ನ, ನಾ ಒಪ್ಕೋತೀನಿ, ಅದೆಲ್ಲೋ ನೋಡಿರ್ತೀವಿ. ಯಾರೋ ಒಬ್ಬ ಬದುಕಿರ್ತಾನೆ, ಎಲ್ಲ ಹಂಗೆ ಹೇಳ್ತಾರೆ ಇವಾಗ. ಬಟ್ ಅದೇ ನಾವು ಹೇಳೋದೇ, ಇಲ್ಲಿ ನಮ್ಮನ್ನ ನಾವ್ ಯಾಕೆ ಕೀಳು ಅನ್ಕೋಬೇಕು? ಅಥವಾ ನಮ್ದು ಯಾಕೆ ಕೀಳು ಅಂತ ಏನು? ಇಲ್ಲಿ ಹಳ್ಳಿ ಜನ ಕೀಳು ಅಂತ ಯಾವ್ದು ಭಾವಿಸೋದಿಲ್ಲ. ನಮ್ಮನ್ನ ನಾವು ಅನ್ಕೋತೀವಿ, ಅವ್ರು ದೊಡ್ಡವ್ರು ಬಿಡಪ್ಪ, ಅವರು ದೊಡ್ಡ ಕೆಲ್ಸದಲ್ಲಿ ಅವ್ರೆ ಅಂತ. ನಾ ಹೇಳೋದು ಅದ್ ಯಾಕೆ ಅನ್ಕೋಬೇಕು ನಾವು? ಇಲ್ಲೇನ್ ತಪ್ಪಾಗದೆ? ತಪ್ಪೇನಿಲ್ಲ. ಅಥವಾ ಇಲ್ಲೇನು ಹಂಗಿದ್ದವ್ರು ಮಾತ್ರ ಲೈಫಾ ಇದು? ಇನ್ನು ಟೈಮಿಗೆ ಒಂದ್ ಸ್ವಲ್ಪ ಇದೇ ಎಲ್ಲಾ ಕಷ್ಟದಲ್ಲೂ ನೋಡೋ ಒಂದಷ್ಟು ಬುದ್ಧಿವಂತರಾಗ್ಬೇಕು. ಅದು ಮಾಡುವ, ಅದನ್ನ ಕೊಡುವ. ಬೇಸಿಕ್ ಏನ್ ತಲೆ ಏನ್ ಯೋಚನೆ ಮಾಡ್ಬೇಕಲ್ಲ ಇವತ್ತಿನ ಕಾಲಕ್ಕೆ, ಅದನ್ನ ಕೊಡುವ. ಬಟ್ ಹಂಗೆ ಇರ್ಬೇಕು, ಅದೇ ಅಲ್ಟಿಮೇಟ್. ಲಕ್ಷ ಸಂಪಾದನೆ ಮಾಡ್ಬೇಕು, ಇರ್ಬೇಕು. ನೀವ್ ಹೇಳ್ದಾಗ ಒಂದ್ ಬಿಲ್ಡಿಂಗ್ ಕಟ್ಟಬೇಕು, ಕಾರ್ ಮಾಡ್ಕೋಬೇಕು, ದೊಡ್ಡ ಲೆವೆಲ್ ಹೋಗ್ಬೇಕು, ಒಂದು ಚಿನ್ನ ಹಾಕ್ಬೇಕು, ಇಲ್ಲಿ ಚಿನ್ನ ಹಾಕಿದ್ರೆ ಅದು ಒಂದಿನ ಮಣ್ಣಿಗೆ ಹೋಗುವ ಎಲ್ಲ ಕಳ್ಸಿಟ್ಬಿಟ್ಟೋಗ್ಬೇಕು ಅಂತ. ಅದಕ್ಕೆ ಇಲ್ಲೇನು ಅವ್ರಿಗೆ ಉಣ್ಣುಕ ಸ್ವಲ್ಪ ಸಾಲ ಸೋಲ ಇಲ್ಲದೆ ನೆಮ್ಮದಿಯಾಗಿದ್ದು ಸಾಲ ಸೋಲನು ಬರಲ್ಲ. ಸಾಲ ಸೋಲನು ಬೇರೆ ಇದ್ ಮಾಡ್ಲಿಲ್ಲ ಅಂದ್ರೆ ಸಾಲ ಸೋಲನು ಬರಲ್ಲ. ಅಂದ್ರೆ ನಾವು ಅತಿ ಆಸೆ ಮಾಡ್ಕೊಂಡು ಸಾಲ ಮಾಡ್ಬೋದು, ಸಾಲ ಮಾಡ್ಕೊಂಡು ಇದ್ ಮಾಡ್ಬೋದು. ಅದು ನಿಮ್ಮಂತ ಈಗ ಹೇಳ್ಕೊಂಡ್ ಬಂದಿರಲಿಲ್ಲ. ಅದು ಜೀವನ ಒಳ್ಳೆ ಜೀವನ. ಕುರಿ ಮಾಡ್ಕೊಂಡಿದ್ದ, ಆಡು ಮಾಡ್ಕೊಂಡಿದ್ದ, ದನ ಮಾಡ್ಕೊಂಡಿದ್ದ. ಯಾವಾಗ ಸಂಕ್ರಾಂತಿ ಕಳೆದಿ ಮಹಾಶಿವರಾತ್ರಿಗೆಲ್ಲ ಊರಿಗೆ ಬರ್ತಿದ್ದ. ಓಕೆ, ಏನೋ ನಾವು ಹಾಲು ಮಾರುವುದಿಲ್ಲ ಯಾರಿಗೂ. 50 ಗಂಟೆ 60 ಗಂಟೆ ಕಾಡಲ್ಲಿ ದುಡ್ಡಿ ಹಾಕೊಂಡು ಮನೆ ತರವೇ ಇದ್ದ. ಅಲ್ಲಿಂದ ಕಳ್ತನ ಏನೂ ಇಲ್ಲ. ಏನೇನು ಕಾರಾಚಿ ಮರ ಕಳ್ತನ ಮಾಡಿಬಿಟ್ರೆ ಏನೂ ಇಲ್ಲ. ಅದನ್ನ ಇಲ್ಲಿ ಬಂದ್ರೆ 2 ತಿಂಗಳು ಇಲ್ಲಿ ಉಳಿತಿದ್ದ. ಪ್ರತಿಯೊಂದು ದಿನ ಅವ್ರದ್ದೆಲ್ಲ ಗೊಬ್ಬರ ಮಾಡಿ ತಿಪ್ಪೆ ಮಾಡಿ ಹೋಯ್ತಿದ್ರು. ಇವತ್ತಿನ ಪರಿಸ್ಥಿತಿ ಉಳುಕ್ ಎತ್ತುಗಳು ಇಲ್ದಾಗ ಅವ್ರಿಗೆ ಕೆಲಸದಾರಿಗೆ ನೀವು ಮಕ್ಕಳಿಗೆ ಏನ್ ಮಾಡ್ತಿದ್ದ, ಮಕ್ಕಳು ಹುಟ್ಟಿ ಬೆಳವಣಿಗೆ ಆಗಾದಾಗ ಈ ಸ್ಕೂಲ್ಗೆ ಸೇರಿಸ್ತವ್ರು ಸಿಟಿ ಕಡೆಗೆ. ನಮ್ಮ 5ನೇ ಕಾರ್ಮೆಂಟ್ಗೆ ಸೇರಿಸ್ಬೇಕು, ಅಂಗನವಾಡಿಗೆ ಸೇರಿಸ್ಬೇಕು, ಅದಕ್ಕೆ ಸೇರಿಸ್ಬೇಕು ಅಂತಿದ್ರು. ನಾವೊಂದು ಹುಟ್ಟಿ ಮಗ ಎದ್ದಿನ ಹೇಳುವಾಗ ಒಂದು ಕತ್ತಿ ತಯಾರು ಮಾಡ್ತಿದ್ದ. ಕತ್ಕೇಳಿ ಅವನಿಗೊಂದು ಕತ್ತಿ ಬೇಕು. ದಿನ ದನ ಮೇಸಕ್ ಬಂದ್ರೆ ಕತ್ತಿಬೇಕು, ಸೇಫ್ಟಿಗೆ ಅದು. ಇವತ್ತು ನಿಮ್ ಕತ್ತಿ ಕಿಳು ಕಾಲ ಬಂದ್ಬಿಡ್ತು. ಈಗ ಅವನಿಗೆ ನಾವೆಲ್ಲ ದಾರಿ ತೋರೋದು, ಅವನಿಗೆ ಎಲ್ಲ 4 ಕರಡಿದ್ದ ಆಡ್ ತೋರುನೆ ಕತ್ತಿ ಕೇಳು ಕಾಲ ನಿಮ್ ಬಂದ್ಬಿಡ್ತು. ಕಾಡ್ ನುಗ್ಗಬೇಡ ಬಂದ್ಬಿಡ್ತು. ಎಲ್ಲ ಹಳ್ಳದ ಕಡೆ ದೊಡ್ಡಿ ಹಾಕೊಂಬಂದ್ರೆ ಓಡಿಸೋ ಕಾಲ ಬಂದ್ಬಿಡ್ತು. ಆ ಮಗನಿಗೆ ಜೀವನ ತೋರ್ಬೇಕಾದ್ರೆ ಇವತ್ತು ನಾವು ಎಲ್ಲಿ ನನ್ನ ಮಗನಿಗೆ ಅದೇ ಜೀವನ, ಅದನ್ನ ಮಗನಿಗೂ ಅವನೇ ಜೀವನ, ಇದು ಹೋಗ್ತಾ ಇತ್ತು ಇಲ್ಲಿಗಂಟುವೆ.
ಎಲ್ಲಿ ಸಹ ನಮ್ಮ ತಾತನ ಕಾಲದಿಂದ ಹಾ ಅವನು ಮಾಡ್ಬೇಕಾದ್ರೆ ವಿದ್ಯಾಭ್ಯಾಸ ಇಲ್ಲ, ಹಾ ಹಾ ಸುಮ್ಮನೆ ಮೂಕಪ್ಪಲಿ ಅವ ಅಂದ್ರೆ ಬದುಕಬೇಕು, ತಿನ್ಬೇಕು, ನೀವು ಹೇಳ್ದಾಗಿ ಚೆನ್ನಾಗಿ ದುಡಿಬೇಕು, ಒಳ್ಳೆ ಹುಲ್ಲು ಬೆಳೆಬೇಕು, ಫಸಲು ಬೆಳೆಬೇಕು, ಬಂದನಿಗೆ 10 ಜನಕ್ಕಾದ್ರೂ ಊಟ ಹಾಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದ. ಹಾ ಹಾ ಜೀವನ ಮಾಡ್ಬೇಕಾದ್ರೆ ಅವನಿಗೆ ಅದೇ ಒಂದು ಜೀವನ, ಹುಟ್ಟಿದ ಮಕ್ಕಳಿಗೆ ದನ ಕರ ಎಮ್ಮೆ ಅನ್ಕೊಂಡೇ ಜೀವನ. ಗೊತ್ತಾಯ್ತು. ಇವತ್ತೇನಾಗದೆ ನಮಗೆ ದಾರಿ ತೋರಿ ಮುಂದಿಕ ದನದ ವಿಷಯ ನನ್ನ ಪ್ರಕಾರ ಏನ್ ಗೊತ್ತಾ, ಅವಾಗಿನ ಕಾಲದಲ್ಲಿ ದುಡ್ಡಿಡಕೈತಿರಲಿಲ್ಲ, ಚಿನ್ನ ಮಾಡ್ಸಿರಕೈತಿರಲಿಲ್ಲ, ಮಗನ್ಗೆ ಆಸ್ತಿ ಹಸ್ಕೊಳ್ ಕೊಡ್ತಿದ್ರು. ಹೌದು, ಅವು ಆಸ್ತಿಗಳು, ಇದೇ ದೊಡ್ಡ ಆಸ್ತಿ. ಅದೇ ಆಸ್ತಿಗಳು. ಈಗಿನ ಕಾಲ ಹಂಗಿಲ್ಲ. ನೀವು 100 ದನ ಇಡ್ಬೇಡ್ರಪ್ಪ, 100 ದನಕ್ಕೆ ಅವಾಗಿರೋ ಬೆಲೆ ಇವಾಗಿಲ್ಲ. ಇಲ್ಲ. ಅವಾಗ ಮನೆ ಮುಂದೆ ತಿಪ್ಪೆ ನೋಡ್ಬಿಟ್ಟು ಹೆಣ್ ಕೊಡ್ತಿದ್ರು. ಹೌದು, ಮನೇಲಿ ಎಷ್ಟು ದನ ಕಟ್ಟಿರೋ ನೋಡ್ಬಿಟ್ಟು ಹೆಣ್ ಮೂಟೆ ನೋಡ್ಬಿಟ್ಟು ಹೆಣ್ ಕೊಡ್ತಿದ್ರು. 50 ದನ ಕೊಡ್ತಾರ? ಇಲ್ಲ. ಯಾಕೆ ಸುಮ್ನೆ ದನ ಸಾಕಿ 100-150 ದನ ಸಾಕಿ ಯಾಕೆ ಸುಮ್ನೆ ಇದ್ ಮಾಡ್ತೀರಾ? ವರ್ಷ ಮಾಡಿ 10,000 ಮಾರ್ಬೇಕು, ಅದ್ರ ಬದಲು ಬೇರೆ ಹೊಲದಲ್ಲಿ ದುಡ್ರಿ ಅದೇ ಕೊಡುತ್ತಾ ಅಂತ ಕೊಡುತ್ತೆ. ನಾನು ಹೇಳ್ತಿರೋದು, ನಿಮ್ ಕಾಲದವ್ರ ತರ 100-150 ದನ ಏನಕ್ಕೆ? ಹೌದು, ಬೇಡ ಬೇಡ ಸಾಕು, 2-3 ನಿಮ್ಗೆ ಎಷ್ಟು ಬೇಕು ಉಳಾಕ್ ಬೇಕಷ್ಟು ಮಡಿಕೊಳ್ಳಿ, ನೀವು ಮನೇಲಿ ಮೇಯಿಸ್ಕೋಬಹುದು ಅದನ್ನ. ಮೆಸ್ಕೊಬಹುದು. ಮತ್ತೆ ಏನಕ್ಕೆ 150 ದನ ಏನಕ್ಕೆ? ನಿಮ್ 100 ದನ ಏನಕ್ಕೆ? 100 ಜನ ಬೇಕಿಲ್ಲ ಈಗ. ನೀವು ಬಿಡ್ರಿ, ನೀವೊಂದು ದನ ಮೇಯಿಸಿ ಅಂತ ಹೇಳ್ತೀರಿ. ಹಂಗ ಬರ್ದಿದ್ದೆ ಈಗ ಬಂದಿದ್ದೀಗ ಏನ್ಗತ್ತೆ, ಎಲ್ಲೋ ಮುಂಡತ್ರಿ ಎಲ್ಲೋ ಒಬ್ಬ ವಿಷ ಕೊಟ್ಟು ಸಾಯಿಸ್ತಾರೆ, ಬಂದ್ಬಿಡ್ತಿಲ್ ಬಾಣಕವಿಗೆ ರೋಗ. ಈಗ ಅದ್ ಹೆಂಗಾಯ್ತು ಗೊತ್ತಾ, ಸಾಯಿಸ್ತಾರೆ ಏನ್ ಮಾಡ್ತಾರೆ, ನಿಮ್ಮವರೆಲ್ಲ ದನ ದೊಡ್ಡ ಹಾಕೊಂಡು ವಿಷ ಮಾಡಕ್ ಸಾಯಿಸ್ತವ್ರೆ, ಆ ಕಾಡೆಲ್ಲ ರೋಡ್ಲೆಲ್ಲ ಮರ ತೆರೀತವ್ರೆ. ಇಂಥ ಪರಿಸ್ಥಿತಿಲಿ ನೀವ್ ತಂದ್ಬಿಟ್ಬಿಟ್ರಿ. ಹಿಂದಿನ ಕಾಲ ಸರಿ ಒಪ್ಕೊಂಡಿ, ಇವತ್ತು ಬಿಡ್ರಿ ನಿಮ್ಮ ರೋಡು ಕೇಳನಾರ, ನಿಮ್ಮ ಕರೆಂಟು ಕೇಳನಾರ, ನಾವ್ ಹೆಂಗ್ ಬೆಳ್ಬೇಕ, ನಮ್ಮ ಮುಟ್ಟದ ಮಕ್ಕಳಿಗೆ ನಾವ್ ಹೆಂಗ್ ಬೆಳೆಬೇಕು ಹಂಗೆ ಬೆಳ್ಕೊಂತೀವಿ. ನಾವ್ ಅದೇ ತರ ಕತ್ತೆ ಮಾಡ್ಕೊಂಡು ಕಾಲ್ದಾರಿ ಜೀವನ ಹೋಗ್ತೀವಿ. ನೀವು ಈ ಕಂಟ್ರೋಲ್ ಮಾಡಿದಾಗ ನಮಗೂ ಒಂದು ದಾರಿ ತೋರ್ಬಿಡ್ರಿ. ಈಗ ನೀವು ಇದೊಂದು ದೊಡ್ಡವಾಗ ಆಲೋಚನೆ ಮಾಡ್ಕೊಬೇಕು. ಏರಿಯಾದಲ್ಲಿ ಎಲ್ಲಾರು ಬೆಂಕಿ ಬಿದ್ದರೆ ಸರ್ ಕಾಡು ಕಡೆ ಬಿದ್ದಿಲ್ಲ ಅಂತ ಗೊತ್ತಾಯ್ತು. ಯಾಕೆ ಹೇಳು, ಯಾಕೆ ಬೆಂಕಿ ಬೀಳೋದು ಕಾಡ್ಲಿ ಹೇಳು? ಇಲ್ಲಿ ಜನ ಮೊದ್ಲೇ ಇಲ್ಲಿ ಜನನೇ ಹಂಗಲ್ಲ, ಇಲ್ಲಿ ದನ ಸಂಪೂರ್ಣವಾಗಿ ಆ ಹುಲ್ಲ ತಿಂದು ಮಾಡಿ ಮೇಸಿ ಎಲ್ಲ ಸಂಪೂರ್ಣ ಕಾಡ್ಲಿ ಅವಕ್ಕೆ ಏನ್ ತಗೊಂಡವ ಆ ಹಾಗಾರನೆಲ್ಲ ತಕೊಂತವೆ. ನೀನ್ ಎಲ್ಲೆತ್ನಾಗೆ ಬೆಂಕಿ ಒಟ್ಟಿದ್ರು ಬೆಟ್ಟ ಬೇಯುವುದಿಲ್ಲ. ಈಗ ಇದನ್ನೆಲ್ಲ ಸಂಪೂರ್ಣವಾಗಿ ಒಂದಿನ ನಿಷೇಧ ಮಾಡಿದಾರೆ ಇಲ್ವೇ, ಒಂದಿನ ಹುಲ್ಲು ಬೆಳೆಯಲಿ, ಬೆಟ್ಟ ಗುಡ್ಡಿ ಎಲ್ಲ ಸಂಪೂರ್ಣ ಕಾಡೆಲ್ಲ ಬೆಂದು ಬೋಳು ಗುಡ್ಡಿ ಆಗದಿದ್ರೆ ಇದೇಲಿ ಅವತ್ತು ನಾಗರಾಜಲ್ಲಿ ಪರ್ಸನಲ್ ಅಧ್ಯಕ್ಷರು ಏನ್ ಹೇಳಿದ್ರು ಅಂದ್ಬಿಟ್ಟು ನಿಮ್ಮ ಮಕ್ಳ ತಲೆಗೋಬೇಕಾರೆ ಹೆಂಗಾಯ್ತು ಗೊತ್ತಾ, ಹೇಳ್ತೀನಿ ಕೇಳಿ. ಆಕ್ಚುಲಿ ಕಾಡ್ ಹಂಗಾಗಲ್ಲ, ವರ್ಕ್ ಆಗಲ್ಲ ಅದು. ಯಾವ್ದು ನೀವ್ ಹೇಳಿದ್ರಲ್ಲ ಬೆಂಕಿ ಅಲ್ಲ, ನೀವ್ ಹೇಳೋದು ದನಗಳಲ್ಲಿ ಮೇಯ್ದಾಗ ಬಿಟ್ಬಿಟ್ರೆ ಅಂತ. ನಾನು ಹೇಳ್ತೀನಿ, ಇವತ್ತು ದನಗಳು ಮೇಯ್ದೇ ಇದ್ರೆ ಇನ್ನೂ ಚೆನ್ನಾಗಾಯ್ತದೆ ಕಾಡು. ಅದು ಶುದ್ಧ ಸರ್, ಅದು ನಿಮ್ ತಿಳ್ಕೊಳ್ಳೋ ವಿಚಾರ, ಬೇಕಾದ್ರೆ ನೋಡಿ, ಬೇಕಾರೆ ಶುದ್ಧವಾದ ವಿಚಾರ. ಅಂದ್ರೆ ಕಾಡು ಪದೇ ಕಟ್ಬಹುದು, ಮನುಷ್ಯ ಕೂಡ ಒಪ್ಕೋತೀನಿ, ಮಾತು ಒಪ್ಕೋತೀನಿ. ಯಾವ ಗೊತ್ತಾ, ಈಗ ಈ ಕಾಡ್ಗೆ ಈ ಗುಡ್ಡಕ್ಕ 10 ದನ ಮೇಯ್ಬೋದು ಅಂತ ಕೆಪಾಸಿಟಿ ಇರುತ್ತಾ ಒಂದೊಂದು ಇದಕ್ಕೆ. ನೀವು ಎಲ್ಲಿ ಇಷ್ಟು ಬೆಳಿಬೋದು ಅಂತ ಇರ್ತಲ್ಲ, ಹಂಗೆ ಇಲ್ಲಿ 10 ದನ ಮೇಯ್ಸಿದ್ರೆ ನೀವು ಹೇಳ್ದಂಗೆ ಅದು ಉಪ್ಪು ಒಳ್ಳೇದಾಗುತ್ತೆ, ಏನೂ ಆಗಲ್ಲ. ಇದೇ 10 ದಿನಕ್ಕೆ 50 ದನ ಬಿಟ್ರೆ ನಾನು ನಿಮ್ಗೆ ಅದನ್ನೇ ಹೇಳಕ್ ಬಂದಿದ್ದು. ನೀವು 10 ದನ ಮೇಯಿಸಿ ನಮ್ಗೆ ಏನ್ ಸಮಸ್ಯೆ ಇಲ್ಲ. 10 ದನ ಮೇಯಿಸೋದಾಗ 50 ದನ ಮೇಯಿಸಿದ್ರ ಇರೋದು ಹಾಳಾಗತ್ತೆ. ದನಗಳು ಕಾಡಲ್ಲಿ ಮೇದಿ ತಪ್ಪಿಯಾಕೆ ಬಂದ್ರೆ ಬಸವಣ್ಣ ಹೋಗಿ ಕಾಡಿನ ಹೊಸಗಡೆ ಬಂದ್ರೆ 1-2 ಉತ್ಪತ್ತಿ ಆಯ್ತದೆ. ಇದು ಸತ್ಯ, ನಾವು ಹೇಳ್ಬೇಕು. ಇಲ್ಲ, ದನ ನಾವು ಸಾಕವೇನ ಇಲ್ಲ ಅಂತ ಹೇಳಲ್ಲ, ಬಸವಣ್ಣ ಸಾಕ್ಷಿ ಮಾಡಿ ಹೇಳ್ತೀನಿ. ಈ ದನ ಹೋಗಿ ಕಾಡ್ಲಿ ಮೇದಿ ತಿಂದು ಬಂದಾಗ ಅವೇ ಮೇದಿ ಈಜಪಾತ ಬಂದಾಗ ಬೆಳಕರತಿ ಇಷ್ಟು ಚಿಗುರು ಬಂದಿರ್ತದೆ. ನೀವ್ ಹೇಳ್ಕೊಳೋದೇನ್ ಗೊತ್ತೇ, ಆ ದನ ಹೋಗಿ ಅಲ್ಲಿ ನುಗ್ಗಿದಾಗ ಅಲ್ಲೊಂದು ಬೆದೆ ಬತ್ತಿತ್ತು, ಆ ಬೆದೆನೆಲ್ಲ ಅಲ್ಲೇ ಮೆಟ್ಟಿ ತಿನ್ಬಿಟ್ರೆ ಮತ್ತೆ ಸಿಗುದಿಲ್ಲ, ಹೊಂಟೋಯ್ತು. ಇಲ್ಲ ಹಂಗಲ್ಲ. ನಾ ಹೇಳೋದು ಒಂದ್ ದನ, ಈಗ ಎಷ್ಟು ದನ ಮೇಯ್ಬೋದು ಅಂತ ಇರ್ತಾ ಅಷ್ಟು ದನ ಮೇಯ್ಲಿ. ಓವರ್ ಗ್ರೇಸಿಂಗ್ ಆಯ್ತಿದೆ. ನಮ್ ಕ್ವಶನ್ ಇಷ್ಟ, 150 ದನ ನಿಮ್ಗೆ ಏನಕ್ಕೆ ಬೇಕು? 150 ಅಲ್ಲ, 100 ದನ ಏನಕ್ಕೆ? ಒಂದು 50 ದನ 50 ದನ ಅಷ್ಟೇ. ಅದೇನು ಅಂದ್ರೆ, ಈಗ ನಾನೊಂದು 30 ಗಂಟೆ 20 ಗಂಟೆ ದನ ಸಾಕಿದ್ವಿ. 20 ಗಂಟೆ ದನ ಸಾಕ್ಬೇಕಾದ್ರೆ 20 ದನ ಕರಗಳು ಹಾಕ್ತಿದ್ದ. ಒಂದು 5 ಓರಿ ಹಾಕ್ಬೋದು, ಒಂದು 15 ಹೆಣ್ಣುಗರ ಇರ್ಬೋದು. ಒಂದು ಕಾಯಿಲೆ ಕಸ್ತೂರಿ ಬರ್ತದೆ, 15 ಉಳಿದಿದ್ರೆ 20-35 ಆದ. ಅದ್ರಲ್ಲಿ ಓರಿಗಳು ಅಂತ ನಾವು ಮಾರಾಟ ಮಾಡ್ತೀವಿ. ನಾನು ಹೇಳಕ್ ಬಂದೆ, ಮೊದ್ಲು ಏನಂತೀರಂದ್ರೆ, ನಿಮ್ಮ ತಾತಂಗೆ ಅಥವಾ ನಿಮ್ಮ ಅಪ್ಪಂಗೆ 4 ಜನ 5 ಜನ ಗಂಡ್ಮಕ್ಳಿದ್ರು, ಎಲ್ರಿಗೂ ಸೇರಂತ 100 ದನ ಮಾಡ್ತಿದ್ರು. ಇವಾಗ ಹಂಗಿದ್ದ? ಇಲ್ಲ, 100 ದನ ಬೇಕಾಗಿಲ್ಲ. ನಾನು ಹೇಳ್ತೀನಿ 20 ದನ ಅಲ್ಲಿಗೆ 30 ಕರಡಿ ಆದಾಗ ಏನಾಯ್ತು, ಕಡ್ಸಿಲಿ ಎಲ್ಲ ಮಾಡಿ ಮಟ್ಟಿ ವಯಸ್ಸಾಯ್ತು, ನನಗೂ ಮೇಸಕ್ಕೆ ಆಗ್ನಾಡ್ ಕಣಪ್ಪ, ನನ್ನ ಮಕ್ಕಳು 2 ವಯಸ್ಸಿಗೆ ಬಂದ್ರು, ನಿನಗೆ 15 ಅಂತ ಇಂಗಿಸ್ಬಿಡ್ತಿದ್ರು, ಕೊಡ್ತಿದ್ರು. ನಾನು ಹೇಳ್ತೀರಾ? ಹೌದು, ಬುದ್ಧಿವಂತ ಮಗನಾದ್ರೆ ಮೇಯಿಸ್ತಿದ್ದ. ಅಯ್ಯ ಕಾಡ್ಲೆ ಯಾರು ಮಾರ್ಬಿಡ್ತಿದ್ದ, ಜಮೀನು ಬಂದ್ಬಿಡ್ತಿದ್ದ. ಬುದ್ಧಿವಂತ ಒಬ್ಬ ಮೇಯಿಸ್ಕೊಂಡವನೇ. ಹಂಗೆ ಇವತ್ತು ಮೇಯಿಸ್ಕೊಂಡಿದ್ರು ಬುದ್ಧಿವಂತರು.
ಬುದ್ಧಿವಂತರನ್ನೆಲ್ಲ ಹಾಳು ಮಾಡಿ ನೀವು ಬಂದ್ಬಿಟ್ರಿ. ಇಲ್ಲ 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 ನಾವ್ ಹೇಳ್ತೀವಿ ಹೊಲ ಮಾಡೋ ಬುದ್ಧಿವಂತ ಅಂತ. ನಿಮ್ಗೆ 5 ಎಕರೆ ಇದೆಯಲ್ಲ ಆಯ್ತು, 5 ಎಕರೆ 3 ಎಕರೆನೋ ಅಲ್ಲಿ ಬೆಳೀರಿ ನೀವು. ಅದರಿಂದ ಏನ್ ಈಗ ಒಂದ್ ಕರ ಮಾರಕರ 10,000 ಸಿಗುತ್ತಾ? 10-15,000 ಅಷ್ಟೇ ಸರ್, ಸಿಗ್ತಾರ? ಅಷ್ಟೇ ಅಷ್ಟೇ. ಅದ್ರ ಬದಲು ಅದ್ರಲ್ಲಿ ಜೀವನ ಆಗುತ್ತೆ. ಯಾಕಂದ್ರೆ ದನಿಲಿ ಜೀವನ ಮಾಡ್ಬೇಕಾದ್ರೆ ಅವ್ರೆಲ್ಲೋ ಡೈರಿಗೆ ಹಾಲು ಬಿಡ್ತಾ ಇಲ್ಲ, ಎಲ್ಲೋ ತಗೊಂಡೋಗಿ ತಲೆ ಹೊಡೆತಾ ಇದ್ದಿಲ್ಲ. ಗೊತ್ತಾಯ್ತು. 6 ತಗೊಂಡು ಗೊತ್ತಿಲ್ಲ. ಮಾರೋಕೆ ನೀವು ಮಾಡ್ತಿರೋದು ನಂಗೆ ಗೊತ್ತಾಯ್ತು. ಬಟ್ ನನ್ ತಲೆ ನೀವು ದನ ಮೇಯಿಸೋದ್ರ ಬಗ್ಗೆ ಹೇಳಿದ್ರೆ ನನ್ ಪ್ರಕಾರ ಕ್ಲಿಯರ್. ಇಲ್ಲ ಇಲ್ಲ ಇಲ್ಲ, ಈ ದನ- ಅವತ್ತಿನ ಕಾಲದ ತರ ಇವತ್ತು ಇಲ್ಲ ನೋಡ್ಲಿ. ಇಲ್ಲ ಇಲ್ಲ, ಆ ತರ ಮಾಡಕ್ಕೂ ಆಗಲ್ಲ ಈಗ. ಅವತ್ತು ನೀವು ನೋಡ್ಲೇಬೇಡಿ ಆತರ. ರೂಪಾಯಲ್ಲಿ ಬಂದು